ಓಕೆ, ಸ್ವಲ್ಪ ಸಮಯ ದೇವರ ವಾಕ್ಯ ಕೇಳಿಸ್ಕೊಂಡು ಆಮೇಲೆ ನಾವು ವಾಕ್ಯ ಭಾಗಕ್ಕೆ ನಾವು ಹೋಗೋಣ. ಕೀರ್ತನೆಗಳು 56ನೇ ಅಧ್ಯಾಯ 9ರಿಂದ 11ನೇ ವಚನ ಪ್ರಕಾರ ನಾವು ಓದಿಕೊಳ್ಳೋಣ. ಕೀರ್ತನೆಗಳು 56ನೇ ಅಧ್ಯಾಯ 9ನೇ ವಚನ. ಕೀರ್ತನೆಗಳು ಮೈಕ್ ದಾಟ್ ಹೋಗ್ರಿ. ನಾನು ಆತನಿಗೆ ಮೊರೆ ಇಡುವಾಗಲೇ ನನ್ನ ಶತ್ರುಗಳು ಪಕ್ಕನೆ ಪಾಲಯನ ಮಾಡುವರು. ದೇವರು ಎಚ್ಚರಪಟ್ಟು ಹಾಡಿ ಹರಿಸುತ್ತೇನೆ, ಯೆಹೋವನಲ್ಲಿ ಎಚ್ಚರಪಟ್ಟು ಹಾಡಿ ಹರಿಸುತ್ತೇನೆ. ದೇವರನ್ನು ನಂಬಿ ನಿರ್ಭಯದಿಂದಿರುವೆನು. ದೇವರನ್ನು ನಂಬಿ ನಾನು ಹೆಂಗಿರ್ತೇನ ನಿರ್ಭಯದಿಂದಿರುವೆನು. ನರ ಪ್ರಾಣಿಗಳು ನನಗೆ ಮಾಡುವುದೇನು. ಓಕೆ, ಥ್ಯಾಂಕ್ ಯು. ವಾಕ್ಯ ಓದೋರು ಮಾತ್ರ ಬೈಬಲ್ ತೆಗೆದು ನೋಡ್ರಿ, ಇಲ್ಲದೆ ಹೋದ್ರೆ ಎಲ್ಲರೂ ಈ ಕಡೆನೇ ಗಮನ ಬಿಟ್ಟು ನೋಡ್ರಿ. ಕೀರ್ತನೆಗಾರನು ದಾವಿದ ಏನ್ ಹೇಳ್ತಾರೆ ಅಂತಂದ್ರೆ, ನೋಡ್ರಿ, ದೇವರು ನನ್ನ ಸಂಗಡ ಇರುವುದು ನಿಶ್ಚಯ ಅಂತ ಹೇಳ್ತಾನೆ ಮಾತು. ಅದಕ್ಕೋಸ್ಕರವೇ ನಾನು ಆತನಿಗೆ ಮೊರೆ ಇಡುವಾಗೆಲ್ಲ ನನ್ನ ಶತ್ರುಗಳ ಪಕ್ಕನೆ ಪಲಾಯನ ಮಾಡುವರು. ದೇವರಲ್ಲಿ ಎಚ್ಚಳಪಟ್ಟು ಹಾಡಿ ಹರಿಸುತ್ತೇನೆ, ಯೆಹೋವನಲ್ಲಿ ಎಚ್ಚಳಪಟ್ಟು ಹಾಡಿ ಹರಿಸುತ್ತೇನೆ. ದೇವರನ್ನು ನಂಬಿ ನಿರ್ಭಯದಿಂದಿರುವೆನು. ನರಪ್ರಾಣಿಗಳು ನನಗೆ ಮಾಡುವುದೇನಂತ ಹೇಳ್ತಾನೆ ಮಾತು. ದಾವೀದನು ದೇವರಿಗೆ ಎಂತ ಮನುಷ್ಯನ ಕೇಳಿ ನಾನು ದಾವೀದನು ದೇವರಿಗೆ ಎಂತ ಮನುಷ್ಯನಮ್ಮ, ಎಂತ ಮನುಷ್ಯನು ದೇವರಿಗೆ ದಾವೀದನ ಎಂತ ಮನುಷ್ಯನ ಕೇಳಿ ನಾನು ಒಂದ್ ದಿವಸ ಹೃದಯಾನುಸಾರನು ದೇವರಿಗೆ ಒಪ್ಪುವ ಮನುಷ್ಯನು ಅಂತ ನಾನು ಹೇಳಿದ ಮಾತು. ಅದಕ್ಕೋಸ್ಕರವೇ ಆತನ ಒಂದ್ ದಿವಸ ಪ್ರಾರ್ಥನೆ ಮಾಡ್ತದನ, ಸಮಸ್ಯೆಯಲ್ಲಿ ಸಿಕ್ಕಕೊಂಡನ. ಆತನ ಮೇಲೆ ಶತ್ರುಗಳು ದಾಳಿ ಮಾಡ್ಯಾರ, ಕುಟುಂಬವನ್ನೆಲ್ಲ, ಮಕ್ಕಳನ್ನ, ಹೆಂಡತಿನ ಎಲ್ಲರನ್ನ ಊರ್ನೇ ಬೆಂಕಿ ಹಚ್ಚಿ ಎಲ್ಲ ಒತ್ಕೊಂಡು ಹೋಗ್ಯಾರ. ಅಂತ ಸಮಯದಲ್ಲಿ ಏನ್ ಪ್ರಾರ್ಥನೆ ಮಾಡ್ತಾನಂತ ದಾವಿದ, ದೇವರು ನನ್ನ ಸಂಗಡ ಇರುವುದು ನಿಶ್ಚಯ ಅಂತ ಹೇಳ್ತಾನೆ ಮಾತು. ನೋಡ್ರಿ, ಸಮಸ್ಯೆಗಳು ಹೆಂಗೆಲ್ಲ ಅಂದ್ರೆ ಭಯಂಕರವಾದ ಸಮಸ್ಯೆ. ಕೀರ್ತನೆಗಳು ಎಲ್ಲ ಒಂದ್ಸಾಲ ಅಂದ್ರೆ 150 ಕೀರ್ತನೆಗಳಿದೆ ಮಾತು. ಎಷ್ಟದ ಕೀರ್ತನೆಗಳು? 150 ಮಾತು. ಇಲ್ಲಿ ಪ್ರತಿ ಸಾರಿ ನಿಂತ್ಕೊಂಡು ಓದುವಾಗ ಏನು ಓದ್ತಾ ಬರುತ್ತಾ? ವಾಗ್ದಾನ, ಆಶೀರ್ವಾದ, ಪ್ರಾರ್ಥನೆ ಎಲ್ಲ ನಮ್ಮನ್ನ ಹೆಚ್ಚಿಸುವಂತದ್ದು ಅವು ಓದ್ತಾರ ಮಾತು ಇಲ್ಲಿ ನಿಂತ್ಕೊಂಡು. ಇನ್ನ 150 ಕೀರ್ತನೆಗಳಲ್ಲಿ 100 ಕೀರ್ತನೆ ಮಾತ್ರ ಯಾರು ಬರ್ದಾರ ಅಂತ ಹೇಳಿ ಮೆನ್ಷನ್ ಮಾಡಕ್ ಮಾತು. ಕೆಲವು ಕೀರ್ತನೆಗಳು ದಾವಿದ ಬರ್ದನ, ಕೆಲವು ಕೀರ್ತನೆ ಮೋಶೆ ಬರ್ದನ, ಕೆಲವು ಕೀರ್ತನೆ ಆಸಾಫನ ಮಕ್ಕಳು ಬರ್ದಾರ, ಕೆಲವು ಕೀರ್ತನೆ ಸೊಲೊಮನ್ ಬರ್ದನ, ಕೆಲವು ಕೀರ್ತನೆ ಕೆಲವರು ಬರ್ದಾರ ಮಾತು. ಇನ್ನು 50 ಕೀರ್ತನೆಗಳು ಯಾರು ಬರ್ದಾರ ಅಂತೇಳಿ ಇನ್ನು ಮೆನ್ಷನ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂತೆ. ಎದಕ್ಕಂದ್ರೆ ಸಿಗ್ಲಿಲ್ಲ ಮಾತ್ರ ಅವ್ರ ಹೆಸರುಗಳು. ಆದ್ರೆ ದೇವರು ಮಾತ್ರ ಬರ್ಸಿಟ್ಟಿದ್ದಾರೆ ಮಾತಿನಲ್ಲಿ. ಈ 56ನೇ ಕೀರ್ತನೆ ಯಾರು ಬರ್ತಾರ ಅಂದ್ರೆ ದಾವಿದ ಬರ್ದ ಮಾತು. ಯಾರು ಬರ್ತಾರೆ? ಇದು ದಾವಿದ ಬರ್ದ ಮಾತು. ಈ ಕೀರ್ತನೆಗಳು ಓದ್ಬೇಕಂತಂದಾಗ ಫಸ್ಟ್ ಮೇಲೆ ಹೆಡ್ಲೈನ್ ಯಾರು ಬರ್ದಾರ ಅಂತೇಳಿ ಓದಿದ್ರೆ ಸಾಕು, ಅದು ಯಾರು ಬರ್ದಾರ ಅಂತ ನಿಮಗೆ ಪೂರ್ತಿ ಅರ್ಥ ಮಾತು. ಎದಕ್ಕಂದ್ರೆ ನಾವು ಇವಾಗ ಲೆಟರ್ ಇಲ್ಲ ಬಿಡು, ಇವಾಗೆಲ್ಲ ಮೆಸೇಜ್ ಮಾಡ್ತೀವಿ. ಅವಾಗ ಲೆಟರ್ ಬರೀವಾಗ ಏನ್ ಮಾಡ್ತಾರ, ಹೆಸರು ಬರ್ಬಿಟ್ಟು ನಿಮಗೆ ಶುಭವಾಗ್ಲಿ, ನೀವು ಕ್ಷೇಮನ ಅಂತೇಳಿ ಹೆಸರು ಬರ್ಬಿಟ್ಟು ನಾನು ಇಲ್ಲಿ ಕ್ಷೇಮವಾಗಿದೆ ಅಂತೇಳಿ ಲೆಟರ್ ಬರೆಯುವಾಗ ಬರೀತಾರೆ ಮಾತು. ಇವ್ರು ಇಂತರ ಬರ್ದಾರ, ಇಂಥ ಊರ್ಲಿ ಚಮ ಅಂತ ಗೊತ್ತಾಗ ಮಾತು. ಕೀರ್ತನೆ ಕೂಡ ಸೇಮ್ ಹಂಗೆ ಯಾರು ಬರಿತಾ ಇದಾರೆ, ಯಾರಿಗೆ ಬರಿತಾ ಇದಾರೆ, ಯಾಕೆ ಬರಿತಾ ಇದಾರೆ ಅಂತೇಳಿ ಮೆನ್ಷನ್ ಮಾಡಿ ಮಾತು ಪರಿಶುದ್ಧವಾದ ದೇವರು. ಅದಕ್ಕೋಸ್ಕರವೇ ದಾವಿದ ಏನಾಗ್ತದೆ ಅಂತಂದ್ರೆ, ದೇವರು ನನ್ನ ಸಂಗಡ ಇರುವುದು ನಿಶ್ಚಯ. ಅಂದ್ರೆ ಅರ್ಥ ಏನು? ದೇವರು ನನ್ನ ಸಂಗಡ ಇದನಪ್ಪ ಅನ್ನೋದು ನನಗೆ ಗ್ಯಾರಂಟಿ ಐತೆ ಅಂತ ಹೇಳ್ತಾನೆ ಮಾತು. ನೋಡ್ರಿ, ಮನುಷ್ಯರಿಗೆ ನಮಗೆ ಗ್ಯಾರಂಟಿ ಅಂತ ಸಮಯದಲ್ಲಿ ಒಂದು ಹೇಳಬಲ್ಲಿ ಬರ್ತೇವೆ ನಾವೆಲ್ಲರೂ. ಯಾರು ನಮ್ಮ ಸಂಗಡ ಇದ್ದಿದ್ರು ಚಿಂತೆ ಇಲ್ಲ, ನಮಗೆ ಕೆಲವು ಸಾರಿ ಅನುಕೂಲ ಇದ್ದಿದ್ರು ಚಿಂತೆ ಇಲ್ಲ, ನಮ್ಮ ಆರೋಗ್ಯ ಕೂಡ ನಮಗೆ ಸರಿಯಾಗಿ ಅನುಕೂಲ ಇದ್ದಿದ್ರು ಚಿಂತೆ ಇಲ್ಲ, ನಮ್ಮ ಪರಿಸ್ಥಿತಿಗಳು ಸರಿಯಾಗಿ ಅನುಕೂಲ ಇದ್ದಿದ್ರು ಚಿಂತೆ ಇಲ್ಲ, ನಮ್ಮ ಜನರು ನಮ್ಮ ಹತ್ರ ಇರ್ಲಾರ್ದು ಇದ್ರು ನಮ್ಗೆ ಚಿಂತೆ ಇಲ್ಲ, ನಮ್ಮ ಹೆಂಡತಿ ಮಕ್ಕಳು ಸ್ನೇಹಿತರು ಬಂಧು ಬಳಗದವರು ನಮ್ಮ ಸಂಗಡ ಇರ್ತಾರಲ್ಲ ಗೊತ್ತಿಲ್ಲ, ಒಂದು ನನಗೆ ಗೊತ್ತು, ದೇವರು ನನ್ನ ಸಂಗಡ ಇದ್ದಾರೆ ಅಂತ ಹೇಳುತ್ತೆ. ಅದಕ್ಕೋಸ್ಕರವೇ ದಾವಿದನು ನಂಬಿಕೆಯಿಂದ ವಿಶ್ವಾಸದಿಂದ ಮಾತಾಡ್ತಾನೆ ಮಾತು. ನನ್ನ ಸಂಗಡ ಯಾರು ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ದೇವರು ಮಾತ್ರ ನನ್ನ ಸಂಗಡ ಅಂತ ಹೇಳಿ ಮಾತು. ಇವತ್ತಿಲ್ಲಿ ಕೂತ್ಕೊಂಡಿರೋವರೆಗೆ ನಾನು ಒಂದು ಮಾತು ಹೇಳ್ತೇನೆ, ಏನ್ ಗೊತ್ತಾ? ನಿಮ್ ಸಂಗಡ ಯಾರು ಇರ್ಲಿ ಇರ್ಲಾರ್ದ ಹೋಗ್ಲಿ, ನಿಮ್ ಸಂಗಡ ದೇವ್ರು ಇರ್ತಾನೆ ಯಾವಾಗಲೂ. ಆಮೇಲೆ ಎಲ್ಲರೂ ಸರಿ. ಅದಕ್ಕೋಸ್ಕರವೇ ದೇವರು ನಮ್ಮ ಸಂಗಡ ಇದ್ದ ಮಾತು.
ನೋಡ್ರಿ, ಎಲ್ಲರೂ ಗಮನ ಇಟ್ಟು ಕಳ್ಸ್ಕೊಡ್ರಿ. ದೇವರು ಯಾರ ಸಂಗಡ ಇರ್ತಾನೆ? ದಾವೀದ ಏನಂತ ಹೇಳಿ ನೋಡ್ರಿ, ದೇವರು ನನ್ನ ಸಂಗಡ ಇರ್ಬೋದು ನಿಶ್ಚಯ. ಅದಕ್ಕೋಸ್ಕರವೇ ನಾನು ಏನ್ ಮಾಡ್ತಾ ಅಂತ ಹೇಳಿ ನಾನು ಆತನಿಗೆ ಮೊರೆ ಇಡುವಾಗ ನನ್ನ ಶತ್ರುಗಳು ನನ್ನ ಪಕ್ಕನೆ ಪಲಾಯನ ಮಾಡುವರು. ದೇವರಲ್ಲಿ ಹೆಚ್ಚಳ ಪಡ್ತೇನೆ, ಹಾಡು ಹೆರಿಸ್ತೇನೆ, ಯೋಧನ ಹೆಚ್ಚಳ ಪಡ್ತೇನೆ, ಹಾಡು ಹೆರಿಸ್ತೇನೆ, ದೇವರನ್ನು ನಂಬಿ ನಿರ್ಭಯದಿರ್ತೇನೆ. ನರ ಪ್ರಾಣಿಗಳು ನನಗೆ ಏನು ಮಾಡಂತ ಹೇಳ್ಬಿಟ್ಟ ಲಾಸ್ಟ್ಗೆ. ನರ ಪ್ರಾಣಿಗಳಂದ್ರೆ ಯಾರು? ನರ ಪ್ರಾಣಿಗಳಂದ್ರೆ ಯಾರು? ಮನುಷ್ಯರು. ಮನುಷ್ಯ ನನಗೆ ಏನು ಮಾಡಕ್ ಆಗ್ತಲ್ಲ ಅಂತ ಹೇಳಿ ಮಾತು. ಇನ್ನು ಹೇಳ್ಬೇಕಂದ್ರೆ ನನ್ನ ಕೂದಲು ಕೂಡ ಮುಟ್ಟಕ್ ಆಗ್ತಲ್ಲ ಅಂತ ಹೇಳಿ ಮಾತು ದಾವಿದ. ಅದು ಲಾಸ್ಟ್. ನರ ಪ್ರಾಣಿಗಳು ನನಗೆ ಏನು ಮಾಡಕ್ ಆಗ್ತಂತ ಅಂತಾರಲ್ಲ, ನೀನು ನನಗೆ ಏನು ಮಾಡಕ್ ಆಗಲ್ಲ ಅಂತಾರಲ್ಲ, ದಾವಿಗಳ ಮಾತು. ಯಾಕಂದ್ರೆ ದೇವರನ್ನ ಸಂಗಡಿದನ ನರ ಪ್ರಾಣಿಗಳು ಅಂದ್ರೆ ಮನುಷ್ಯರೆಲ್ಲರೂ ನನಗೆ ಏನು ಮಾಡಕ್ ಆಗಲ್ಲ ಅಂತ ಹೇಳಿ ಮಾತು. ಲಾಸ್ಟ್ ಡಿಸೈಡ್ ಅಂತ ಮಾಡ. ದೇವರು ನನ್ನ ಸಂಗಡಿರುವುದು ಮಾತ್ರ ನಿಶ್ಚಯ. ಎಲ್ಲ ನನ್ರಿ ಯಾರ ನಮ್ಮ ಸಂಗಡ? ದೇವರು ನನ್ನ ಸಂಗಡಿರುವುದು ನಿಶ್ಚಯ. ಯಾರ ಸಂಗಡ ದೇವರು ಇರ್ತಾನೆ? ಇದು ಕ್ವಶನ್. ಇವಾಗ ಯಾರ ಸಂಗಡ ದೇವರು ಇರ್ತಾನೆ? ಮೊದಲನೇದು ಯಥಾರ್ಥವಂತರ ಸಂಗಡಾತನು ಜೊತೆ ಇರ್ತಾನ. ಎಲ್ಲ ಹೇಳ್ರಿ, ದೇವ್ರು ಯಾವ ಸಂಗಡ ಇರ್ತಾನಂತಂದ್ರೆ ಯಥಾರ್ಥವಂತರ ಸಂಗಡ ದೇವ್ರು ಇರ್ತಾನ. ಮಾತು ಓದೋದೊಂದ್ಸಾರಿ ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 32ನೇ ವಚನ ಓದ್ರಿ. ತೆಲುಗು ಬೈಬಲ್ ಇದ್ರೆ ಕೂಡ ಓದ್ರಿ, ತೆಲುಗು ಬೈಬಲ್ ಇದ್ರೆ ಕೂಡ ಓದ್ರಿ. ಜ್ಞಾನೋಕ್ತಿಗಳು ಸಾಮೆತರು ರಾಸಿನ 3:32. ವಕ್ರ ಬುದ್ಧಿಯವನು ಯೆಹೋವನಿಗೆ ಅಸಹ್ಯನು, ಯಥಾರ್ಥರಿಗೆ ಆತನ ಸ್ನೇಹವು ದೊರೆಯುವುದು. ತೆಲುಗು ಬೈಬಲ್ ಇದ್ರೆ ಓದ್ರಿ ಸಾರಿ 3:32. ತೆಲುಗು ಬೈಬಲ್ ಇದ್ರೆ ಕೂಡ ಓದ್ರಿ. ಯಾರನ್ನ యథార్థవంతులకు ఆయన తోడుగా ఉంటాడు. ಯಾರಿಗೆ ದೇವರು ಜೊತೆಯಾಗಿರ್ತಾನೆ ನೋಡಿ ಇವರೆಲ್ಲ ನೋಡೋಣ. ಯಥಾರ್ಥವಂತರಿಗೆ ದೇವರು ಹೆಂಗಿರ್ತಾರಂತೆ? ಜೊತೆಯಾಗಿರ್ತಾರಂತೆ. ನೋಡ್ರಿ, ನೀನು ನಾನು ದಾವಿದನನ್ನು ಹಿಂಬಾಲಿಸಬೇಕಾದ್ರೆ ನಾವೊಂದು ಸತ್ಯ ತಿಳ್ಕೋಬೇಕು. ಮಾತು ಯಥಾರ್ಥವಂತರಿಗೆ ದೇವ್ರು ಏನಾಗಿರ್ತಾನ ಅಂತೇಳಿ ವಾಗ್ದಾನ ಮಾಡಿನ ಜೊತೆಯಾಗಿರ್ತಾನ ಅಂತ ಮಾಡ. ನೋಡ್ರಿ 32ನೇ ವಚನ ಜ್ಞಾನೋಕ್ತಿಗಳು ಯಾರು ಬರೀತಾರೆ ಅಂದ್ರೆ ಸೊಲೊಮನ್ ಹೇಳ್ತಾನೆ, ಕುಟಿಲ ವರ್ತನುಡು ಯೆಹೋವకు అసహ్యుడు ಅಂತ ಬರೆದ ಮಾತು. ಯಥಾರ್ಥವಂತలకు ఆయన తోడుగా నుండును ಅಂತ ಬರೆದ ಮಾತು. ಕನ್ನಡದಾಗ ಏನೈತಪ್ಪ? ವಕ್ರ ಬುದ್ಧಿ ಉಳ್ಳವರಿಗೆ ಯೆಹೋವನಿಗೆ ಅಸಹ್ಯ ಅಂತ ಬರೆದನ, ಯಥಾರ್ಥವಂತರಿಗೆ ಆತನ ಸ್ನೇಹ. ನೋಡ್ರಿ, ಮೇಲೆ ಏನಂತ ಹೇಳ? ಅಸಹ್ಯ ಅಂತ ಹೇಳ. ಕೆಳಗಡೆ ಅಂತ ಹೇಳ ಸ್ನೇಹ ಅಂತ ಹೇಳಿ ಮಾತು. ಎಲ್ಲರಂದ್ರೆ ಅಸಹ್ಯ ಅಂತ ಒಂದ್ಸಾರಿ ದೇವರಿಗೆ ಬೈಬಲ್ ನಲ್ಲಿ ಕೆಲವು ಅಸಹ್ಯ ಪದ್ಧತಿಗಳು ಜನರಲ್ ಇಲ್ಲ ಮಾತು. ಒಂದ್ ಕಡೆ 7 ಪದ್ಧತಿಗಳು ಬರ ಮಾತು. ಅಸಹ್ಯ ಪದ್ಧತಿಗಳು ಏನ್ ಹೇಳ? ಅಸಹ್ಯ ಪದ್ಧತಿಗಳು ಸುಮ್ಮನೆ ಮಾಮೂಲಾಗಿ ನೋಡ್ರೆ ಪರವಾಗಿಲ್ಲ, ಏನ್ ನನ್ನೇ ದುರ್ಗುಟ್ಕೊಂಡು ನೋಡ್ತಾರಂತಾರಲ್ಲ, ಅದು ದೇವ್ರಿಗೆ ಅಸಹ್ಯ ಅಂತ. ಹಿಂಗ ನೋಡ್ದ, ಹೆಂಗ್ ನೋಡ್ದ? ಹಿಂಗ ನೋಡ್ದ ಗೊತ್ತಾ? ಏನೋ ಕಡ್ಕಡ್ ತಿಂಬರ್ ನೋಡ್ದಂಗ್ ನೋಡ್ದ, ಅದು ಅಸಹ್ಯ ಒಂದು. ಎರಡನೇದು ಆತನಿಗೆ ಏನ್ ಅಸಹ್ಯ ಅಂತಂದ್ರೆ ವಾಕ್ಯ ಹೇಳ್ತಪ್ಪ ನಾವು. ಒಂದೇದು ಗುರುಗುಟ್ಕೊಂಡು ನೋಡುವಂಥದ್ದು ನಾವು ಅಸಹ್ಯ ಅಂತಂತೀವಿ. ಕೆಲವು ವಿಷಯಗಳ ಆತನ ಬರ್ದಿಟ್ಟ ಮಾತು. ಸುಳ್ಳು ಹೇಳುವುದು ದೇವರಿಗೆ ಅಸಹ್ಯತೆ. ಏನ್ ಹೇಳುವುದು ಅಸಹ್ಯ? ನಿರ್ದೋಷಿಯ ರಕ್ತವನ್ನು ಸುರಿಸುವುದು ಅಸಹ್ಯತೆ. ದುರಾಲೋಚನೆಗಳನ್ನು ಕಲ್ಪಿಸುವ ಹೃದಯ ಅಸಹ್ಯತೆ. ಕೇಡು ಮಾಡೋ ದೊರೆ ಪಡುವ ಕಾಲ ಅಸಹ್ಯತೆ. ಅಸತ್ಯ ಮಾಡುವ ಸುಳ್ಳು ಸಾಕ್ಷಿ ಅಸಹ್ಯತೆ. ಒಡ ಹುಟ್ಟಿದವರಲ್ಲಿ ಜಗಳಗಳನ್ನು ಬಿತ್ತುವವನು ಅಸಹ್ಯತೆ. 7 ಪದ್ಧತಿಗಳು ಬರೆದ. ನೀವು ಒಂದೇ ಓದಿದ್ರು ಸಾಕು, 6-16 ಓದಿದ್ರು ಸಾಕು. ಜ್ಞಾನೋಕ್ತಿಗಳು 6-16 ಓದ್ರಿ. ಯೆಹೋವನು ಹಾಗೆ ಮಾಡುವ ವಸ್ತುಗಳು ಏನ್ ಮಾಡುವವು? ಇವು ಹಾಗೆ ಮಾಡ್ತಾರೆ ಅಂದ್ರೆ ಇಷ್ಟ ಇಲ್ಲ ದೇವ್ರ ಹತ್ರ. ಇವು ಹಾಗೆ ಮಾಡುವ ವಸ್ತುಗಳು 6 ಇವೆ. ಎಷ್ಟಿವೆ? 6 ಅದಾವ. ಹೌದು. ಎಷ್ಟದವ? 7 ಆತನಿಗೆ ಅಸಹ್ಯಗಳಾಗಿ ತೋರುತ್ತವೆ. ಅಸಹ್ಯವಾಗಿದೆ. ಹಲ್ಲೆಲೂಯಾ. ಅಂದ್ರೆ ವಕ್ರ ಬುದ್ಧಿ ಉಳ್ಳವನು ಅಂತಂದ್ರೆ ಏನ ದೇವರಿಗೆ ಮನುಷ್ಯನಿಗೆ ಅಸಹ್ಯವಾಗಿನ, ಯಥಾರ್ಥರಿಗೆ ಆತನ ಸ್ನೇಹ ದೊರೆತ ಮಾತು. ನೀನು ವಕ್ರ ಬುದ್ಧಿ ಉಳ್ಳವನಾಗಿದ್ಯಾ ಇಲ್ಲ ಯಥಾರ್ಥವಾಗಿದ್ದೀಯಾ? ವಕ್ರ ಬುದ್ಧಿ ಉಳ್ಳವರ ಹೆಂಗದಂತ ಬರ್ದನ, ಯಥಾರ್ಥರ ಹೆಂಗದಂತ ಬೈಬಲ್ ನಲ್ಲಿ ಬರ್ಬೇಕನ್ನ ಮಾತು. ನೋಡ್ರಿ, ಯಥಾರ್ಥರು ಅಂತ ಬರ್ದನ ಮಾತು ಬೈಬಲ್ ನಲ್ಲಿ. ಮತ್ತೆ ವಕ್ರ ಬುದ್ಧಿ ಉಳ್ಳವರು. ವಕ್ರ ಬುದ್ಧಿ ಅಂದ್ರೆ ಹೇಳ
ಯಾರನ್ನ ವ್ಯಾಪಾರ ಮಾಡ್ತಿದ್ರ ಅನ್ಕೊಳ್ರಿ ಇಲ್ಲಿ. ಕಂಡಿಡರ್ ಬಂದ್ರೆ, ಜ್ಞಾನವಂತರು ಬಂದ್ರೆ ಕರೆಕ್ಟ್ ಆಗಿ ಕೊಲ್ಲಿಡೋದು, ಕರೆಕ್ಟ್ ಆಗಿ ಈ ಕಡೆಗೆ ಹಣ್ಣು ಅಕ್ಕಿ ಬೇಳೆ ಹಾಕೋದು. ಮೊಬ್ಬಿರೋರು ಬಂದ್ರೆ, ಜ್ಞಾನ ಇರೋರು ಬಂದ್ರೆ ಏನ್ ಮಾಡೋದು? ಅಳತೆಯ ಏನ್ ಮಾಡೋದು? ಇದು ಕಲ್ಲನ್ನು ಏನ್ ಮಾಡೋದು? ಹೆಚ್ಚು ಕಡಿಮೆ ಮಾಡೋದು. ಇವರು ಕೂಡ ಏನ್ ದೇವರಿಗೆ ಅಸಹ್ಯ. ಒಂದು ಎರಡನೇ ಗೊತ್ತಾ, ಇಲ್ಲಿ ಬಂದು ದೇವರ ವಾಕ್ಯ ಕೇಳಿದೊಳಗಿ ಕೇಳಿದ ತರ ನಾಟಕ ಮಾಡ್ತಾರಲ್ಲ, ಅವ್ರೊಳಗಿ ಮತ್ತೆ ಮನೆಗೆ ಹೋಗಿ ಪ್ರಾರ್ಥನೆ ಮಾಡ್ತಾರಲ್ಲ, ಅವ್ರ ಪ್ರಾರ್ಥನೆ ದೇವರಿಗೆ ಅಸಹ್ಯವಾಗಿರ್ತದಂತೆ. 28:9 ಹೋದ್ರೆ ನಾನು ತೊಳಿಗೆ ಒಂದ್ಸಾರಿ 28:9. ಧರ್ಮೋಪದೇಶಕ್ಕೆ ಕಿವಿಗೊಡದವನು ಮಾಡುವ ದೇವ ಪ್ರಾರ್ಥನೆಯೂ ಅಸಹ್ಯ. ಅಮ್ಮ ತೆಲುಗಿನಾಗ ಹೋದ್ರು ಒಂದ್ಸಾರಿ. ధర్మశాస్త్రము వినబడకుండా ಹಾ చెవిని ఆ. ఆగించుకున్న వారిని ఆ. ప్రార్థన హేయము. ಹೇ ಅಮ್ಮ ತೆಲುಗಿನ ಕಟ್ಕೋದ್ರಮ್ಮ ಅಲ್ಲಿ, ತೆಲುಗಿನ ಓದ್ರಿ. ಧರ್ಮಶಾಸ್ತ್ರ ಅಂದ್ರೆ ಏನು? ಧರ್ಮಶಾಸ್ತ್ರ ಅಂದ್ರೆ ಏನು? ಆ ಇದೇ ಧರ್ಮಶಾಸ್ತ್ರ ಅಂದ್ರ ಇದೇನಿದು? ಎಲ್ಲರ ಹತ್ರ ಐತಲ್ಲ. ಇದನ್ನ ಕೇಳಿ ಇದನ್ನ ಪಾಟಿಸಿ ಮೊಣಕಾಲ ಹಾಕಿ, ದೇವ್ರೆ ನನಗೆ ಇಂಥ ಕಷ್ಟ ಐತೆ, ದೇವ್ರೆ ನನಗೆ ಇಂಥ ರೋಗ ಐತೆ, ದೇವ್ರೆ ಇಂಥ ನನಗೆ ಸಮಸ್ಯೆ ಐತೆ ಅಂತಂದ್ರೆ ನಿನ್ ಪ್ರಾರ್ಥನೆ ದೇವ್ರ ಹತ್ರ ಹೋಗಿ ಉತ್ತರ ಬರ್ತದಂತೆ. ಇದನ್ನ ಪಾಟಿಸ್ಲಾರ್ದಂಗ, ಇದನ್ನ ನೀನು ಅನುಸರಿಸ್ಲಾರ್ದಂಗ ಹೋಗಿ ದೇವ್ರೆ ನನಗೆ ಇಂಥ ಕಷ್ಟ ಐತೆ, ದೇವ್ರೆ ನನಗೆ ಇಂಥ ಪ್ರಾಬ್ಲಮ್ ಐತೆ ಅಂದ್ರೆ ನಿನ್ ಪ್ರಾರ್ಥನೆ ಹೆಂಗೈತಂತೆ? ಅರ್ಥ ಆಯ್ತಮ್ಮ? ಅಲ್ಲೆಲ್ಲೂ ಒಂದ್ಸಾರಿ. ಒಂದನೇದು ಅಳತೆಯ ತಕ್ಕಡಿಯಲ್ಲಿ ನಾವು ಕೆಲವು ಸಾರಿ ಹಣ್ಣುಗಳು ತಗೊಂಡಾಗ ತಕ್ಕಡಿ ಸರಿಗೆ ಐತನಕ್ಕಂತ ಕೇಳ್ಬೇಕು. ಅವಾಗ ಆ ಸರಿಗೆ ತನ ಅಂತ ಕೆಳಗಲು ಸರಿಸಿರ್ತಾರೆ. ನೀವ್ ಯಾರನ್ನ ವ್ಯಾಪಾರ ಮಾಡೋದನ್ನ ಯಾರನ್ನ ಪರೀಕ್ಷೆ ಮಾಡ್ರಿ. ದೊಡ್ಡ ಮಾರ್ಕೆಟ್ನಾಗಾಗ್ಲಿ ಸಣ್ಣ ಮಾರ್ಕೆಟ್ನಾಗಾಗ್ಲಿ ಹಣ್ಣು ವ್ಯಾಪಾರ ಮಾಡೋದು, ಸಣ್ಣದು ಕೆಳಗಡೆ ಒಂದು ಮುಳ್ಳು ಇರ್ತದ ಮಾತ್ರ, ಅದನ್ನ ಸ್ವಲ್ಪ ಏನೋ ಮಾಡ್ತಾರ ಅವರು, ಹಿಂಗ್ ಸರಿಸ್ತಾರ ಮಾತ್ರ. ತಕ್ಕಡಿ ಸರಿಗೆ ಐತ ಅಂದಾಗ ಕೆಜಿ ಕೊಲ್ಲಿಟ್ಟು ಒಂದು ಹಣ್ಣು ಇಡ್ತಾರ. ನೋಡಿರ ಕೆಜಿ ಕೊಲ್ಲಿನ ಮೇಲೆ ಏನ್ ಇಡ್ತಾರ ಹೇಳ್ರಿ? ಎದಕ್ಕೆ ಹೇಳ್ರಿ? ತಕ್ಕಡಿ ಸರಿ ಇಲ್ಲ ಅಂತ ಅರ್ಥ. ಅದು ನೀವು ಸುಮ್ಮನೆ ತಗೊಳ್ರಿ, ಕೆಜಿ ಕೊಲ್ಲಿಟ್ಟು ಕೊಡ್ತಾರೆ ನಿಮ್ಗೆ. ಅಲ್ಲೆಲ್ಲೂಯಾ. ಅಂದ್ರೆ ಅಳತೆಯ ತೂಕ ಏನಾಯ್ತು? ಹೆಚ್ಚು ಕಡಿಮೆ ಆಗೈತಿ. ಹೋದ್ರೊಂದು ಸಾರಿ ಜ್ಞಾನೋತ್ಗಳು ತೆಗೆದು ಹೋದ್ರೊಂದು ಸಾರಿ, ಜ್ಞಾನೋತ್ಗಳು 20:10 ಹೋದ್ರೊಂದು ಸಾರಿ 20:10. ಯಾ ಕಲ್ಲು? ತೂಕದ ಕಲ್ಲನ್ನು, ಅಳತೆಯ ಪಾತ್ರೆಯನ್ನು ಅದನ್ನ ಹೆಚ್ಚು ಮಾಡೋದು ಒಂದೊಂದ್ ಸಾರಿ, ಕೆಲಸ ಏನ್ ಮಾಡೋದು? 23 ವಚನ ಹೋಗ್ರಿ. ತೂಕದ ಕಲ್ಲನ್ನು ಹೆಚ್ಚಿಸುವುದು ತಗ್ಗಿಸುವುದು ಯೆಹೋವನಿಗೆ ಅಸಹ್ಯ. ಅರ್ಥ ಆಯ್ತಾ? ಇವರೆಲ್ಲ ಯಾವ ಬುದ್ಧಿಳ್ಳವ್ರು ಹೇಳಿ ಇವಾಗ? ಹಲೋ, ಯಾವ ಬುದ್ಧಿ ಇವರು? ಅವ್ರ ಮನೆಯಲ್ಲಿ ಚಿಸ್ಕೊಂಬರೋದ್ನ ಒತ್ತಿ ಇಸ್ಕೊಂಬಾರ್ದು ಇಟ್ಟು ಏನಾನ. ಇವ್ರ ಮನೆಯಲ್ಲಿ ಚಕ್ಕೊಡುವಾಗ ಮೆಲ್ಲಗಾಗಲ್ಲ ಹೂವು ತುಂಬೆ ತಳ್ಬಿಡು ಸಾಕು. ಏನಾಗತ್ತದು? ತುಂಬೆ ತಳ್ಬಿಡು ಸಾಕು. ಅವ್ರ ಮನೆಯಲ್ಲಿ ಚಿಡ್ಕೊಂಬಂದಾಗ ಒತ್ತಿ ಆಸೆ ಬರ್ತದೆ. ನಿಮ್ಮ ಮನೇಲಿ ಚಿಕ್ಕೊಡುವಾಗ ಮೆಲ್ಲಗಾಗಲ್ಲ, ಮ್ಯಾಲೆ ಗೋಪುರ ಹೆಚ್ಚು ಕೊಟ್ಟಮ್ಮ. ಇದು ನೀನ್ ಮಾಡ್ಬೋದು ಪ್ಲಾನ್. ಬಟ್ ಗಾಡ್ ನೀನ್ ಮಾಡೋ ಪ್ಲಾನು ಆತ ನೋಡಿ ನಿಂಗೆ ಉತ್ತರ ಕೊಡ್ತಾನ ಮಗ ಆಶೀರ್ವಾದ. ಅದಕ್ಕೋಸ್ಕರವೇ ಬೈಬಲ್ ಹೇಳ್ತದೆ, ಯಾರ ಸಂಗಡ ದೇವರು ಇರ್ತಾರೆ ಹೇಳಿ. ಇವಾಗ ಯಾರ ಸಂಗಡ ಇರ್ತಾರೆ ಹೇಳಿ? ಯಥಾರ್ಥವಂತರ ಸಂಘ. ಚಮಳ ತಕ್ಕಣ ಚೋರ. ಯಾರ ಸಂಗಡ ಇರ್ತಾರೆ? ಬಹಳ ಜನ ಮೀಟಿಂಗ್ಗಳಿಗೆ ನಿಮ್ಮ ಕೈ ಚಾಚಿ ಬಿತ್ತಿದ್ರಿ, ಪಾಸ್ಟರ್ ನೋಡ್ಲಂತ ಬಿತ್ತಿದ್ರ, ಮೀಟಿಂಗ್ ನಡಿಲಂತ ಬಿತ್ತಿದ್ರ, ಪಾಸ್ಟರ್ ಮೆಚ್ಕಂತ ಬಿತ್ತಿದ್ರ. ಹಲ್ಲೆಲೂಯಾ. ನೀವು ಈ ಮೀಟಿಂಗು ಸಕ್ಸಸ್ ಆಗಬೇಕು, ಈ ಮೀಟಿಂಗ್ ಏನ್ ಕೊರತೆ ಬರಬಾರ್ದು, ಈ ಮೀಟಿಂಗು ಅನೇಕರಿಗೆ ಆಶೀರ್ವಾದಕರವಾಗಿರಬೇಕು ಅನ್ನುವಾಗೆ ನೀವು ಯಥಾರ್ಥವಾಗಿ ಬಿದ್ದಿದ್ರೆ ನನ್ನ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯಾ. ಎಸ್. ಎದಕ್ಕಂದ್ರೆ ನೀವು ಪ್ರತಿ ₹1 ಕೊಡುವಾಗ ಅದು ದೇವರಿಗೆ ಯಥಾರ್ಥವಾಗಿ ಖರ್ಚು ಮಾಡ್ತು. ಮತ್ತು ಹಣ ಎಷ್ಟು ಹಣ ಬರಲಿ ಯಥಾರ್ಥವಾಗಿ ಖರ್ಚು ಮಾಡ್ತೀವಿ. ಯಥಾರ್ಥವಾಗಿರು, ದೇವರಿಗೆ ಜೊತೆಯಾಗಿರ್ತಾರೆ ಅಷ್ಟೇ. ಆಮೇಲೆ ಹೇಳ್ರಲ್ಲ ಸರಿ, ಯಥಾರ್ಥವಾಗಿರು ಅಷ್ಟೇ. ಉಳಿದಿದ್ದಾನೆ ನನ್ನ ಕುಟುಂಬಕ್ಕೆ ಉಪಯೋಗಿಸ್ಕೊಳ್ಬೋದು ಅಷ್ಟೇ, ನನಗೆ ಉಪಯೋಗಿಸ್ಕೊಳ್ಬೋದು ಅಷ್ಟೇ. ಹೊರತಾಗಿ ವಿಪರೀತವಾಗಿ ಬಚ್ಚಿಟ್ಕೊಂಡು ಏನೋ ಮಾಡಕ್ಕಾಗಲ್ಲ. ನನಗೆ ಕೊಡ್ಬೇಕಾದ್ದು ದೇವ್ರು ಏನ್ ಕೊಡ್ಬೇಕಾದ್ರೆ ನನಗೆ ಕೊಡ್ತಾರ ಮಾತಷ್ಟೇ. ಯಥಾರ್ಥವಾಗಿ
ಜನರ ಸಂಗಡ ದೇವರಿರ್ತಾನೆ. ಕುತಂತ್ರಗಳು, ಅಳತೆ ತೂಕನ ಹೆಚ್ಚು ಕಡಿಮೆ ಮಾಡೋರು, ಈ ವಾಕ್ಯಕ್ಕೆ ಕಿವಿಗೊಡಲಾರ್ದವರು, ಅವರ ಪ್ರಾರ್ಥನೆ 20 ಓದಪ್ಪ ಸಾರಿ 20 ಏನಂತಾರೆ? ತೂಕದ ಕಲ್ಲನ್ನು ಅಳತೆಯ ಪಾತ್ರೆಯನ್ನು ಹೆಚ್ಚಿಸುವುದು ತಗ್ಗಿಸುವುದು ಇವೆರಡು ಯೆಹೋವನಿಗೆ ಅಸಹ್ಯ. ಇವೆರಡು ಏನಾಗ್ಯಾವಂತೆ? ಇವೆರಡು ಅಸಹ್ಯ ಮಾತು. 24:9 ಹೋದ್ರು ಸಾರಿ 24:9 ವಕ್ರ ಬುದ್ಧಿಯುಳ್ಳವರು ಹೆಂಗಿರ್ತಾರಂತ ಮಾತು. ಮೂರ್ಖನ ಸಂಕಲ್ಪವು ಪಾಪವೇ, ಕರ್ಮನಿಂದಕನು ಮನುಷ್ಯರಿಗೆ ಅಸಹ್ಯ. ಸಾಕು. 27 ಓದು, 29 ಓದು. 29 ಶಿಷ್ಟರಿಗೆ ದುರ್ಮಾರ್ಗಿ ಅಸಹ್ಯನು, ದುಷ್ಟರಿಗೆ ಸರಳ ಮಾರ್ಗಿಯು ಅಸಹ್ಯನು. ಇಲ್ಲಿ ಏನು ಡಿಫರೆನ್ಸ್ ಹೇಳ್ರಿ? ಇಬ್ಬರು ಬರ್ತಾರಲ್ಲ, ಒಬ್ರು ದುಷ್ಟರ, ಇನ್ನೊಬ್ರು ಯಾರದಾರ? ಒಬ್ರು ದುಷ್ಟರ, ಒಬ್ರು ಶಿಷ್ಟರ. ಅಂದ್ರೆ ಗೊತ್ತಾ? ಒಳ್ಳೆಯವರು ಯಾರ, ಕೆಟ್ಟವರಾದ್ರ. ಒಳ್ಳೆಯವರು ಕೆಟ್ಟವರಿಗೆ ಅಸಹ್ಯತೆ, ಕೆಟ್ಟವರು ಇದು ಪಾಯಿಂಟ್. ಯಥಾರ್ಥವಂತನಾಗಿರು, ನಿನ್ ಜೊತೆ ದೇವರಿರ್ತಾನೆ ಅಷ್ಟೇ. ಹಲ್ಲೆಲೂಯಾ. ಯಥಾರ್ಥವಾಗಿರು ಅಷ್ಟೇ. ನಿನ್ ಸಂಗಡ ಮನುಷ್ಯರು 24 ತಾಸು ಇರ್ತಾರೇನ್ರಿ? ಅಪ್ಪ ಇರ್ತಾರೇನ್ರಿ? ಯಾವಾಗ್ಲೂ ಅಮ್ಮ ಇರ್ತಾರೆ, ಯಾವಾಗ್ಲೂ ನಮ್ ಸಂಗಡ. ಯಾವಾಗ್ಲೂ ಗಂಡ ಇರ್ತಾರೆ ನಮ್ ಸಂಗಡ, ಮಕ್ಕಳು ಇರ್ತಾರೆ ಯಾವಾಗ್ಲೂ ನಮ್ ಸಂಗಡ. ಯಾರು ಇರ್ತಾರೆ ಹೇಳ್ರಿ? ಯಾವಾಗ್ಲೂ ದೇವ್ರು ಇರ್ತಾನ. ದೇವ್ರು ಇರ್ಬೇಕಂದ್ರೆ ಏನ್ ಮಾಡ್ಬೇಕು? ದೇವ್ರು ನಮ್ ಜೊತೆಗೆ ಇರ್ತಾನ, ಕಾಣ್ತಾನ, ಕಾಣಂಗಿಲ್ಲ ಸರಿ. ಆದ್ರೆ ನಾವು ಹೋಗುವ ಮಾರ್ಗವಲ್ಲ, ನಮಗಿಂತ ಮೊದಲೇ ಆತನ ಸಿದ್ಧತೆ ಮಾಡ್ತಾನೆ. ಹಲ್ಲೆಲೂಯಾ. ನಮಗಿಂತ ಮೊದಲೇ ಸಿದ್ಧತೆ ಮಾಡ್ತಾನೆ. ನೋಡ್ರಿ, ಮೊದಲನೇದಾಗಿ ಯಥಾರ್ಥವಂತರಿಗೆ ಆತನ ಸ್ನೇಹವು ದೊರೆಯುತ್ತದೆ. ಯಾರಿಗೆ ಜೊತೆ ಇರ್ತಾನೆ? ಮೊದಲನೇದಾಗಿ ಯಥಾರ್ಥವಂತರಿಗೆ ಇರ್ತಾನೆ ದೇವರು. ಅರ್ಥಾಗಿ ವಕ್ರ ಬುದ್ಧಿ ಉಳ್ಳವರಿಗೆ, ಅಳತೆ ತೂಕವನ್ನು ಹೆಚ್ಚು ಕಡಿಮೆ ಮಾಡುವವರಿಗೆ, ನೀನ್ ಕೊಡುವಾಗ ಕಾಣಲಾರ್ದಂಗೆ ಕಾಣುವಾಗಿ ಕೊಟ್ಟು ಅವರ ತಿಳ್ಕೊಳ್ಳುವಾಗ ಒತ್ತಿಸ್ಕೊಳ್ಳುವರ ಹತ್ರ ಅಲ್ಲ, ಯಥಾರ್ಥವಾಗಿರುವವರ ಸಂಗಡ ಇರ್ತಾನೆ ದೇವರು. ಎರಡನೇದು ಯಾರ ಸಂಗಡ ಇರ್ತಾನ ದೇವರು ಅಂತಂದ್ರೆ ಅಪೊಸ್ತಲ ಕಾರ್ಯಗಳು 18, 9, 10 ವಚನ ಹೋಗ್ರಿ. ಅಪೊಸ್ತಲ ಕಾರ್ಯಗಳು 18ನೇ ಅಧ್ಯಾಯ 9, 10 ವಚನ. ಇದಲ್ಲದೆ ಕರ್ತನು ರಾತ್ರಿ ಕಾಲದಲ್ಲಿ ಪೌಲನಿಗೆ ದರ್ಶನ ಕೊಟ್ಟು, ನೀನು ಹೆದರಬೇಡಪ್ಪ, ಸುಮ್ಮನೆ ಮಾತಾಡುತ್ತಲೇ ಇರು. ಸುಮ್ಮನೆ ಏನ್ ಮಾಡ್ತಾ ಇರು? ಮಾತಾಡುತ್ತಾ ಇರು. ನಾನೇ ನಿನ್ನೊಂದಿಗಿದ್ದೇನೆ. ನಾನೇ ನಿನ್ನೊಂದಿಗಿದ್ದೇನೆ. ಯಾರು ನಿನ್ನ ಮೇಲೆ ಬಿದ್ದು ಕೇಡು ಮಾಡುವುದಿಲ್ಲ. ಹಲ್ಲೆಲೂಯಾ. ಪೌಲನಿಗೆ ರಾತ್ರಿ ದರ್ಶನ ಕೊಟ್ಟು ದೇವರು ಏನಂತ ಹೇಳ್ತಂತಂದ್ರೆ, ಆ ರಾತ್ರಿ ಕಾಲದಲ್ಲಿ ಪೌಲನಿಗೆ ದರ್ಶನ ಕೊಟ್ಟು, ನೀನ್ ಹೆದರಬೇಡ, ನೀನೇನ್ ಮಾಡಬೇಡ, ನೀನೇನ್ ಭಯ ಪಡಕ್ ಹೋಗ್ಬೇಡ. ಅಸಲಿ ಸುವಾರ್ತೆ ಹೇಳಿದ್ರೆ ನನ್ನನ್ನು ಯಾರನ್ನ ಬಡಿತಾರೇನೋ, ಸುವಾರ್ತೆ ಹೇಳಿದ್ರೆ ಯಾರನ್ನ ನನ್ನನ್ನು ಬೈತಾರೇನೋ, ಸುವಾರ್ತೆ ಹೇಳಿದ್ರೆ ನನ್ನನ್ನು ಯಾರನ್ನ ದೂಷಿಸ್ತಾರೇನೋ, ಸುವಾರ್ತೆ ಹೇಳಿದ್ರೆ ನನ್ನನ್ನು ಯಾರನ್ನ ಕೀಳಾಗಿ ಮಾಡ್ತಾರೆ ಅಂತ ನೀನೇನ್ ಅನ್ಕೋಬೇಡ. ಆದ್ರೆ ನಿನ್ ಸಂಗಡ ಯಾರಿದಿರೋ ತನಕ ದೇವರನ್ನ. ಎರಡನೇದು ಗೊತ್ತಾ? ಮೊದಲೇದು ಯಥಾರ್ಥವಂತರ ಸಂಗಡ ದೇವರಿದ್ರೆ, ಎರಡನೇದು ಯಾರಾದ್ರೂ ಸುವಾರ್ತೆ ಹೇಳಿ ಆತ್ಮಗಳನ್ನು ರಕ್ಷಣೆ ಮಾಡ್ಬೇಕನ್ನುವಂಥದ್ದು ಮನಸ್ಸಿರ್ತದೋ ಅವ್ರ ಸಂಗಡ ದೇವರು ಇರ್ತಾನೆ. ಸಾರಿ, ಎರಡನೇದು ಯಾರ ಸಂಗಡ ಇರ್ತಾನಪ್ಪ? ಸುವಾರ್ತೆ ಹೇಳಿ ಆತ್ಮಗಳನ್ನು ರಕ್ಷಣೆ ಮಾಡ್ಬೇಕು. ಹೆಂಗನ ಮಾಡಿ ಸಭೆ ಕರ್ಕೊಂಬರ್ಬೇಕು, ಹೆಂಗನ ಮಾಡಿ ಯೇಸು ಸ್ವಾಮಿ ನಮಿಸ್ಬೇಕು. ಇವ್ರನ್ನೇನ್ ತಿಪ್ಪಲಿ ಬಿದ್ರೆ ಆಗ್ಲಿ ಆತರ ಕರ್ಕೊಂಡು ಹೋಗಿ ಬಿಟ್ಬಿಡ್ಬೇಕಂತೇಳಿ ಯಾರಿಗೆ ಭಾರ ಇರ್ತದೋ ಅವ್ರ ಸಂಗಡ ದೇವ್ರ ಇರ್ತಂತೆ. ಪೌಲ ಸುವಾರ್ತೆ ಸಾರ್ತಾ ಸೇವೆ ಮಾಡ್ತಾ ಪಟ್ಟಣಗಳನ್ನು ದಾಟಿ ಬರ್ತಾನೆ. ಹೇಳಿದಲ್ಲ ಬಹಳ ಸಾರಿ, ರೋಮ್ಲಿಂದ ಹಿಡಿದು ಯೆರೂಸಲೇಮಿನವರೆಗೆ 3 ಸಾರಿ ಪ್ರಯಾಣ ಮಾಡಿದಂತೆ ಆತನು. ಅಂದ್ರೆ ಅರ್ಥನ ಗೊತ್ತಾ? ಪ್ರಪಂಚವನ್ನು 3 ಸಾರಿ ಸುತ್ತಿರಲ್ಲ ಆತ ಒಬ್ಬಂತೆ ಪೌಲ. ಬೇಕಾದಷ್ಟು ಜನ ಸುತ್ತಿರ್ಬೋದು, ಸೇವಕರಲ್ಲಿ 3 ಸಾರಿ ಆತನು ಸುತ್ತಿರಂತೆ. 3 ಸಾರಿ ಪ್ರಯಾಣ ಮಾಡೋ ಮಾತು. ಎರಡನೇ ಸಾರಿ ಪ್ರಯಾಣದಲ್ಲಿ ಕೊರಿಂಥದಲ್ಲಿ 1.5 ವರ್ಷದ ಮಾತು. ಎಷ್ಟು ವರ್ಷ ಜನ? 1.5 ವರ್ಷ ಇದ್ದು ಸೇವೆ ಮಾಡೋಣ. ಅದಕ್ಕಿಂತ ಮೊದಲು ಸೇವೆ ಮಾಡುವಾಗ ಫಿಲಿಪಿಯಲ್ಲಿ ಏನಾಗ್ಯಾನ? ಸೆರೆಮನೆಗೆ ಹಾಕ್ಯಾರ, ಜೈಲಿಗೆ ಹಾಕ್ಯಾರ. ಜೈಲಾಗ ಹಾಕಿದ್ರೆ ಸ್ತುತಿ ಪದಗಳು ನಾಡಿವಾಗ ಕದಗಳು ತೆಗೆದವ, ಆತನಿಗಿರುವ ಬೇಡಿಗಳು ಕಳಚಿ ಬಿದ್ದವ. ಆತನ ಸ್ತುತಿ ಪದಗಳು ಕೇಳಿ ಸೆರೆಮನೆ ಯಜಮಾನ ಏನ್ ಮಾಡ? ದೇವ್ರನ್ನ ನಂಬಿಕೆ ಮಾತು. ಆದ್ರೆ ಸುವಾರ್ತೆ ಸಾರ್ಥ ಕೊರಿಂಥಕ್ಕೆ ಬಂದನ. ಕೊರಿಂಥದ ಕೂಡಗಿ ಭಯ ಪಡಿಸರ. ಕೊರಿಂಥದ ಬಹಳ ವಿಗ್ರಹದ ಎಂದು ಮಾತು. ಆದ್ರೆ ಭಯ ಪಡಬೇಡ, ಹೆದರಬೇಡ, ನಾನು ನಿನ್ನ ಸಂಗಡಿದ್ದೇನೆ ಪೌಲ. ನೀನೇನ್ ಮಾಡು? ಸುವಾರ್ತೆ ಸಾರ್ತಾ ಇರು, ಸುವಾರ್ತೆ ಹೇಳ್ತಾ ಇರು. ಯಾರು ಸುವಾರ್ತೆ ಹೇಳ್ಬೇಕಂತೇಳಿ ಮನಸ್ಸು ಮಾಡಿದಿರೋ
ನಿಮ್ ಸಂಗಡ ಯಾರಿಲ್ಲ ಅನ್ಕೋಬೇಡ್ರಿ, ದೇವರದನ್ನ ಅನ್ಕೊಂಡ್ರೆ ನಾವು. ಹಲ್ಲೆಲೂಯಾ. ಯಾರದ್ರ ನಿಮ್ ಸಂಗಡ? ದೇವರದನ್ನ ಮಾತು. ಮೊದಲನೇದು ಯಥಾರ್ಥವಂತರ ಸಂಗಡ ದೇವರಿದ್ರೆ, ಎರಡನೇದು ಸ್ವಾರ್ಥ ಸಾರುವರ ಸಂಗಡ ದೇವರಿರ್ತಾರ ಮಾತು. ಅದಕ್ಕೋಸ್ಕರ ಆತ್ಮ ಭಾರ ಇರುವರ ಸಂಗಡ ದೇವರದನ್ನ ಮಾತು. ದೇವರು 31ನೇ ಅಧ್ಯಾಯ 23ನೇ ವಚನ ಓದಿದ್ರೆ, ಧರ್ಮೋಪದೇಶ ಕಾಂಡ 31:23ನೇ ವಚನ ಓದ್ರಪ್ಪ. ದೇವ್ರು ಯಾರ ಸಂಗಡ ಇದ್ದಾನೆ ಅಂತ ಹೇಳಿ ಬೈಬಲ್ ಹೇಳ್ತಾರೆ. ಆಗ ಯೆಹೋವನು ನೂನನ ಮಗನಾದ ಯೋಶ್ವನಿಗೆ ನಾನು ಇಸ್ರಾಯೇಲರಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ, ನಾನು ಏನ್ ಮಾಡಿಕೊಟ್ಟಿನಿ? ದೇಶವನ್ನು ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನೀನೇ ಅವರನ್ನು ಸೇರಿಸಬೇಕು. ನೀನ್ ಏನ್ ಮಾಡಪ್ಪ? ಅವರನ್ನು ಏನ್ ಮಾಡು? ಸೇರಿಸು. ಸೇರಿಸಬೇಕು. ಆದುದರಿಂದ ಶೂರನಾಗಿರು, ಧೈರ್ಯದಿಂದಿರು. ನಾನೇ ಏನ್ ಮಾಡಿನಿ? ನಿನ್ನ ಸಂಗಡ ಇರುವೆನೆಂದು ಆಜ್ಞಾಪಿಸಿದನು. ನಾನೇ ನಿನ್ನ ಸಂಗಡ ಇದ್ದೇನೆ ಅಂತ ಹೇಳಿ ಏನ್ ಮಾಡಿದ ದೇವರು? ಆಜ್ಞಾಪಿಸಿದ. ಮೋಶೆ ಕಾಲ ಮುಗಿದೋಯ್ತು. ಎಲ್ಲ ಏನ್ ಕಾಲ ಮುಗಿದೋಯ್ತು? 31:8 ಕೂಡ ಹೋಗ್ರಿ, ಹಂಗೆ ಪಕ್ಕದಲ್ಲಿ ಹೇಳ್ತೀನಿ. 31:8 ಧರ್ಮೋಪದೇಶ ಕಾಂಡ. ಯೆಹೋವನು ತಾನೇ ನಿನ್ನ ಮುಂದೆಗಡೆ ಹೋಗುವನು, ಆತನೇ ನಿನ್ನ ಸಂಗಡ ಇರುವನು, ನಿನ್ನನ್ನು ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ, ಕೈ ಬಿಡುವುದಿಲ್ಲ, ಅಂಜಬೇಡ, ಧೈರ್ಯದಿಂದಿರು ಎಂದು ಹೇಳಿದನು. ಏನ್ ಮಾಡಂತ ಹೇಳ್ತದನ? ಧೈರ್ಯದಿಂದಿರು. ನಾನ್ ನಿನ್ನ ಏನ್ ಮಾಡಕ್ಕಲ್ಲ, ಕೈ ಬಿಡಕ್ಕಲ್ಲ. 31:3 ಓದು ಸ್ವಲ್ಪ. 31:3 ನಿಮ್ಮ ದೇವರಾದ ಯೆಹೋವನು ತಾನೇ ನಿಮ್ಮ ಸೇನಾ ನಾಯಕನಾಗಿ ಹೊಳೆಯನ್ನು ದಾಟಿ ಹೋಗುವನು. ಆತನು ಆ ಜನಾಂಗಗಳನ್ನು ನಿಮ್ಮ ಎದುರಿನಲ್ಲಿ ನಿಲ್ಲದಂತೆ ನಾಶ ಮಾಡುವುದರಿಂದ ನೀವು ಅವರ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವಿರಿ. ಯೆಹೋವನು ಆಜ್ಞಾಪಿಸಿದಂತೆ ಯೆಹೋಶುವನು ನಿಮ್ಮ ನಾಯಕನಾಗಿ ಹೊಳೆಯನ್ನು ದಾಟಿ ಹೋಗುವನು. ಯೆಹೋವನು ಅಮೋರಿಯರ ಅರಸನಾದ ಸೀಯೋನ್. ಸಾಕು. 31:22-23 ವಚನದಲ್ಲಿ ನೂನನ ಮಗನಾದ ಯೋಶುವನಿಗೆ ಏನಂತ ಹೇಳ್ತಂದ್ರೆ, ನಾನು ಇಸ್ರಾಯೇಲ್ಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನೀನು ಅವ್ರನ್ನ ಏನ್ ಮಾಡ್ಬೇಕು? ಸೇರಿಸಬೇಕು. ಯಾಕೆ ಸೇರಿಸಬೇಕು ಅಂದ್ರೆ, ಮೋಶೆ ಯೋರ್ದನ್ ದಾಟಬಾರದು. ಎಲ್ಲಿಗೇನ ಕರ್ಕೊಂಬಂದನ ಗೊತ್ತಾ? ಇಸ್ರಾಯೇಲ್ ದೇಶಕ್ಕೆ ಹತ್ರ ಕರ್ಕೊಂಬಂದನ. ಇನ್ನು ಎರುಕೋ ದಾಟಿದ್ರೆ ಅವರು ಜಯ ಹೊಂದಿ, ಯೋರ್ದನ್ ದಾಟಿದ್ರೆ ಯೆರೂಸಲೇಮಿಗೆ ಹೋಗ್ತಾರ ಮಾತ್ರ. ಯೋರ್ದನ್ ದಾಟಿನಲ್ಲಿ ಹೋದ್ರ ಅವರು ಯೆರೂಸಲೇಮಿಗೆ ಹೋಗ್ತಾರ. ಯೆರೂಸಲೇಮಿಗೂ ಈ ಕಡೆ ಎರುಕೋಕ್ಕೂ ಮಧ್ಯದಲ್ಲಿ ಯೋರ್ದನ್ ನದಿ ಮಾತ್ರ. ಯೋರ್ದನ್ ನದಿ ದಾಟಿದ್ರೆ ಯೆರೂಸಲೇಮಿಗೆ ಹೋಗ್ತಾರ. ಆದ್ರೆ ದೇವ್ರು ಏನಂದ್ರೆ 40 ವರ್ಷ ಕರ್ಕೊಂಬಂದ ಮೋಶೆ ನಾವು ಸಂಗಡ ಕರ್ಕೊಂಬಂದಂತ ಮೋಶೆ ಏನಂತಾನ, ನೀನ್ ನದಿ ದಾಟಬೇಡಪ್ಪ, ನೀನ್ ಕಾನಾನ್ ದೇಶಕ್ಕೆ ಹೋಗ್ಬೇಡ, ಇಲ್ಲೇ ನೀನ್ ಸತ್ತೋಗ್ಬಿಡು. ಯಾಕಂದ್ರೆ ನೀನ್ ಇಲ್ಲೇ ಸತ್ತೋಗ್ಬಿಡು, ನೀನು ಜವಾಬ್ದಾರಿ ಏನಿದ್ರೆ ಯೋಶುವನಿಗೆ ಹೇಳತ್ತ ಮಾತು. ಯೋಶುವನಿಗೆ ಹೇಳಕ್ ಕೂಡಲೇ ಮೋಶೆ ಹೋದ್ರೆ ಜನರಲ್ಲೇ ನನ್ನ ಮಾತು ಕೇಳ್ತಾರ. ಸಿಲಿ ಇಷ್ಟು ದಿನ ಮೋಶೆ ಮಾತ ಕೇಳಿಲ್ಲ. ಮೋಶೆ ಕೆಂಪು ಸಮುದ್ರ 2 ಭಾಗ ಮಾಡ್ಯಾನ, ಆಹಾರವನ್ನು ಸುರಿಸೇನ. ಇಂಥ ಪರಾಕ್ರಮವುಳ್ಳ ಸೇವಕರಿಗೆ ಮಾತು ಕೇಳಿಲ್ಲ. ನನ್ನಂತವನಿಗೆ ಏನ್ ಮಾತು ಕೇಳ್ತಾರ ಅಂತ ಹೇಳಿ ಭಯ ಪಡ್ತದನಂತೆ. ಯಾರು? ಯೋಶುವ 1:5 ಹೋದ್ರಿ ಇವಾಗ. ಯೋಶುವ 1:5 ಯೋಶುವ ಬರೆದ ಚರಿತ್ರೆ ಪುಸ್ತಕ 1:5 ಹೋದ್ರಪ್ಪ. 1:5 ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು, ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ, ಸ್ಥಿರಚಿತ್ತನಾಗಿರು. ಸಾಕು. ಏನಂತ ಪ್ರಶ್ನೆ ಓದ್ ಸ್ವಲ್ಪ. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು. ಕೈ ಎತ್ಕೊಳ್ರಿ ಒಂದ್ಸಾರಿ. ಹಲ್ಲೆಲೂಯಾ. ನಿಮ್ಮ ಮನ್ಯಾಗ ಯಾರನ್ನ ದೇವ್ರನ್ನ ಅನ್ಕೊಂಡು ಅವ್ರು ತೀರೋಗ್ಯಾರ. ಅದಕ್ಕ ಇಷ್ಟು ದಿನ ಆ ಮನುಷ್ಯನಿಂದ ಯಜಮಾನಿದ್ದು ಇಷ್ಟು ದಿನ ಪ್ರಾರ್ಥನೆ ಮಾಡೋರಿದ್ರು, ಇವತ್ತು ತಿರ್ಕೊಂಡು ಹೋಗ್ಬಿಟ್ಟಾರ. ಇವತ್ತು ಯಾರಪ್ಪ ನಮ್ ಸಂಗಡ ಇರ್ತಾರ ಅಂತ ಅನ್ಕೋಬೇಡ್ರಿ. ಅವತ್ತು ನಿಮ್ಮ ಅಪ್ಪನ ಸಂಗಡ ಇರೋ ದೇವ್ರು, ಅವತ್ತು ನಿಮ್ಮ ಅಮ್ಮನ ಸಂಗಡ ಇರೋ ದೇವ್ರು, ಅವತ್ತು ನಿಮ್ಮ ಮಗನ ಸಂಗಡ ಇರೋ ದೇವ್ರು ಇವತ್ತು ನಿಮ್ಮ ಸಂಗಡ ಇರ್ತಾನೆ. ಮೋಶೆ ಹೋಗ್ತಾನೆ. ಮೋಶೆ ಹೋದ್ಮೇಲೆ ಇಲ್ಲಿ ನಾಯಕನ್ ಬೇಕು. ಯಾರನ್ನ? ಇಸ್ರಾಯೇಲ್ ಜನರನ್ನ ಕಾನಾನ್ ದೇಶಕ್ಕೆ ಕಳಿಸ್ಬೇಕು. ಅದು ದೇವರ ವಾಗ್ದಾನ. ಆದ್ರೆ ದೇವರಾಗ ಮೋಶನ ಕಾನಾನ್ ದೇಶಕ್ಕೆ ಕಳಿಸ್ಲಿಲ್ಲ ಅಂತಂದ್ರೆ, ಮೋಶ ಮಾಡಿದ ಒಂದೇ ಒಂದು ಮಿಸ್ಟೇಕ್ ಏನ್ ಗೊತ್ತಾ? ಮಾತಾಡೋಣ ಮಾತಾಡ್ಲಿಲ್ಲ, ಹೋಲ್ತಾ ಅಂತ ಒಳಗರ ಮಾತು. ಅದಕ್ಕೋಸ್ಕರ ದೇವ್ರ ಹೇಳೋಣ, ನೀನ್ ನನ್ನ ಮಾತು ಗೌರವಿಸಲಪ್ಪ, ನೀನ್ ಹೋಗ್ಬಾರ್ದು ಅಷ್ಟೇ. ಜಸ್ಟ್ ಒಂದೇ 40 ವರ್ಷ ದೇವರು ನಡೆಸ್ಕೊಂಡ್ ಬಂದನ. 40 ವರ್ಷ ಜೊತೆಯಾಗಿದ್ದಾನ. 40 ವರ್ಷ ದೇವ್ರು ಹೇಳಿದ ಮಾತು ಕೇಳಿ ದೇವರ ಗೂಡರ ಹೆಂಗ್ ಕಟ್ಟಬೇಕು, ಬಲಿಗಳು ಹೆಂಗ್ ಕೊಡ್ಬೇಕು, ಯಜ್ಞಗಳು ಹೆಂಗ್ ಸಮರ್ಪಣೆ ಮಾಡ್ಬೇಕು, ಅಗ್ನಿಗಳು ಹೆಂಗ್ ಪಡ್ಕೋಬೇಕು, ಜನರನ್ನ ಹೆಂಗ ಭಯ ಭಕ್ತಿಯಿಂದ ನಡೆಸಬೇಕು ಅಂತ ಎಲ್ಲ ಸೇಮ್ ಮಾಡಿರುವಂತ ಮೋಶನ ಒಂದು ಮಾತು ಮೀರಿದಕ್ಕಾಗಿ
ಯೋರ್ದಾನ್ ದಾಟಬಾರ್ದಂತ ನೀವು 31:2 ಓದ್ರಿ ಇವಾಗ. ಧರ್ಮೋಪದೇಶ ಕಾಂಡ 31:2. ಅವನು ಅವರಿಗೆ, ನಾನು ಈಗ 120 ವರ್ಷದವನಾಗಿದ್ದೇನೆ, ವಿಶೇಷ ಕಾರ್ಯಗಳನ್ನು ನಿರ್ವಹಿಸುವುದು ಇನ್ನು ನನ್ನಿಂದಾಗದು. ಯೆಹೋವನು ನನಗೆ, ನೀನು ಈ ಯೋರ್ದನ್ ಹೊಳೆಯನ್ನು ದಾಟಕೊಡಲೆಂದು ಆಜ್ಞಾಪಿಸಿದ್ದಾನೆ. ನಿಮ್ಮ ದೇವರಾದ ಯೆಹೋವನು ತಾನೇ ನಿಮ್ಮ ಸೇನಾ ನಾಯಕನಾಗಿ ಹೊಳೆಯನ್ನು ದಾಟಿ ಹೋಗುವನು. ಆತನು ಆ ಜನಾಂಗಗಳನ್ನು ನಿಮ್ಮ ಎದುರಿನಲ್ಲಿ ನಿಲ್ಲದಂತೆ ನಾಶ ಮಾಡುವುದರಿಂದ ನೀವು ಅವರ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವಿರಿ. ಯೆಹೋವನು ಆಜ್ಞಾಪಿಸಿದಂತೆ ಯೆಹೋಶುವನು ನಿಮ್ಮ ನಾಯಕನಾಗಿ ಹೊಳೆಯನ್ನು ದಾಟಿ ಹೋಗುವ. ಯಾರ ನಾಯಕರಾಗ್ಯಾರ? ಮೋಶೆನ ದೇವರನ್ನ ತೊಳೆದವನ ಹೊಳೆಯನ್ನು ಏನ್ ಮಾಡ್ಬೇಡ, ಏನ್ ಮಿಸ್ಟೇಕ್ ಮಾಡಿ ಅಸಲಿ ಗೊತ್ತಲ್ಲ. ಹೋಗಿ ಬಂಡೆ ಜನರು ನೀರ್ ಕೇಳ್ತದ್ರ, ಒಂದ್ಸಾರಿ ಹೋಗಿ ಏನ್ ಮಾಡಕ್ತಾನ, ಬಂಡೆಯನ್ನು ಒಡಿ ನೀರ್ ಬರ್ತಾನ. ಒಂದ್ಸಾರಿ ಹೋಗಿ ಹೊಡೆದನ, ನೀರ್ ಬಂದಾಗ ಎಲ್ಲ ನೀರ್ ಕುಡಿದು ಸಂತೋಷವಾಗ್ಯಾರ. ಅದು 15ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಮತ್ತೆ ಅರಣ್ಯಕಾಂಡದಲ್ಲಿ ನಾವು 1ನೇ ಅಧ್ಯಾಯದಲ್ಲಿ ನೋಡ್ತೀವಿ. ಏನಂತಂದ್ರ, ಹೋಗಿ ಮಾತಾಡಪ್ಪ, ಜನರು ನೀರ್ ಬೇಕಂತ ಹೋಗಿ ಮಾತಾಡೋಣ. ಮೋಶೆಗೆ ಏನ್ ಗೊತ್ತು, ಮಾತಾಡಂತ ಪರ್ಪಟ್ ಮೇಲೆ ಏನ್ ಮಾಡೋಣ, ಮೋಶೆಗೆ ಅಲವಾಟ, ಕೋಲ್ ತಗೊಂಡು ಹಿಂದೆ ಹೋಗ್ಯಾನ, ಜನ ಕರ್ಕೊಂಡು ಹೋಗ್ಯಾನ, ಮಾತಾಡೋದು ಬಿಟ್ಟು ಕೋಲ್ ತಂದು ಹೊಡೆದ ಮಾತು ದೇವ್ರಿಗೆ ಅಷ್ಟೇ ಸಾಕು. ಹಲ್ಲೆಲೂಯಾ. 40 ವರ್ಷ ಪೊಸಿಷನ್ ರೀ ಇಸ್ರಾಯೇಲ್ ಜನರ. ಒಂದು ವರ್ಷ 2 ವರ್ಷ 40 ವರ್ಷ ಇಸ್ರಾಯೇಲ್ ಜನರ ಸಂಗಡ ಮೋಶೆ ಸಂಗಡ ದೇವರದನ. ಇವರೆಲ್ಲರೂ 40 ವರ್ಷ ಅವ್ರ ಹಾಕೊಂಡಿರೋ ಬಟ್ಟೆಗಳು ಕೂಡ ಏನಾಗಿರುತ್ತೆ ಗೊತ್ತಾ, ಅವರು ಅರ್ಧೋಗಿಲ್ಲಂತೆ, ಹಳೆವಾಗಿಲ್ಲಂತೆ. ಕಾಲಲ್ಲಿ ಇರುವ ಚಪ್ಪಲಿ ಕೂಡ ಏನಾಗಿಲ್ಲ, ಸೌದೋಗಿಲ್ಲಂತೆ, ಅರ್ಧೋಗಿಲ್ಲಂತೆ. ಅಂದ್ರೆ 40 ವರ್ಷ ಅಡಿಗೆಯಲ್ಲಿ ನಡೆದ್ರಂದ್ರೆ ಅವನು 40 ವರ್ಷಕ್ಕಿಂತ ಮೊದಲು ಹುಡುಗ ಹಾಕ್ಯಣಕ 2 ವರ್ಷ ಇರುವಾಗ ಹಾಕ್ಯಣ್ಣ ಚಪ್ಪಲಿ, 2 ವರ್ಷ ಇರುವಾಗ ಹಾಕ್ಯಣಾಗ 38 ವರ್ಷ, ಟೋಟಲ್ 40 ವರ್ಷ. 2 ವರ್ಷ ಹುಡುಗನ ಚಪ್ಪಲಿ ಹೆಂಗಿರ್ತಾವ, 40 ವರ್ಷ ಹುಡುಗ ದೊಡ್ಡ ಚಪ್ಪಲಿ ಹೆಂಗಿರ್ತಾವ. ಏನಾಗೈತಿ, ಜೊತೆಗೆ ನಡೆಯುವಾಗ ಅವ್ರ ಸಂಗಡ ಬರೇ ಮನುಷ್ಯರಂದೆಲ್ಲ ಬೆಳೆದಿರೋದು, ಚಪ್ಪಲಿ ಕೂಡ ಬೆಳೆದವಂತೆ. ನಾವು ಪಾಠ ಕಲ್ತ್ಕೊಂತೀವಿ. ಇನ್ನು ಯಾವ್ದೋ ಸ್ಪಾರ್ಕ್ ಕಲ್ತ್ಕೊಂತೀವಿ. ಅದಕ್ಕಿಂತ ಹೈಲೈಟ್ 5,000 ಚಪ್ಪಲಿ ತಂದ್ಕೊಂತೀವಿ, 10,000 ರೂಪಾಯಿ ಬುಡ್ ತಂದ್ಕೊಂತೀವಿ. 3 ವರ್ಷಕ್ಕೆ ಹೊರ್ಕೊಂಡು ಹೋಗ್ತಾವ. ಆದ್ರೆ ಅವ್ರ ಬುಟ್ಗಳು, ಅವ್ರ ಚಪ್ಪಲಿಗಳು ಏನ್ ಗೊತ್ತಾ, 40 ವರ್ಷದೊಳಗೆ ಆಗೋಗಿರುತ್ತೆ. ಹಲ್ಲೆಲೂಯಾ. ಅವ್ರನ್ನ ಬೆಳೆಸ್ತಾ ದೇವರು ಅವ್ರ ಚಪ್ಪಲಿಗಳಿಗೆ ಅರ್ಧೋಗ್ಲಾರ್ದಂಗೆ ಕಾಪಾಡಲ್ಲ, ಅವ್ರ ಮೈ ಮೇಲಿದ್ದ ಬಟ್ಟೆ ಕೂಡ ಅರ್ಧೋಗ್ಲಾರ್ದಂಗೆ ಕಾಪಾಡ ದೇವರು. ಹಲ್ಲೆಲೂಯಾ. ಆ ರೀತಿಯಾಗಿ ಅದ್ಭುತ ಮಾಡಿದಂತ ಮೋಶನ ಒಳ್ಳೆ ದಾಟಬೇಡ ನೀನಂತ. ನೀನು ನಾನಾಗಿದ್ರೆ ಹೆಂಗ್ ಮಾಡ್ತಿದ್ದೀನಿ, ಏನ್ ಪ್ರಭಾ, ನಾನು ಇಷ್ಟು ವರ್ಷ ಸೇವೆ ಮಾಡಿದ್ದೀನಿ, ನಾನು ಎಷ್ಟು ಉಪವಾಸ ಪ್ರಾರ್ಥನೆ ಇಡ್ತೀನಿ, ನಾನು ಎಷ್ಟು ಭಕ್ತಿ ಮಾಡ್ತೀನಿ, ಎಷ್ಟು ಬೈಬಲ್ ಓದ್ಕೊಂಡಿನಿ, ಎಷ್ಟು ಹಾಡು ಆಡ್ತೀನಿ, ಬೆಳಿಗ್ಗೆ ಬಂದು ಕಸ ಬೆಳಿತೀನಿ, ಬೆಳಿಗ್ಗೆ ಬಂದು ಬಂಡೆ ತೊಳಿತೀನಿ, ನನ್ನ ಹೋಗ್ಬೇಡಂತೀಯ. ಹಲ್ಲೆಲೂಯಾ. ನನ್ನ ನೀವು ಹೋಗ್ಬೇಡಂತೀಯ ಅಂತ ಯಾರು ಕೇಳ್ತೀವಿ? ಬಸ್ಸನ್ನು ಮನುಷ್ಯರಲ್ಲ, ದೇವ್ರನ್ನೇ ಕೇಳ್ತಿದ್ವಿ. ಮೋಶೆ ಮಾತಾಡಿದ ಸರಿ ಒಳ್ಳೆಯ ದಾಟ ಮಾಡೋದೇನಂತ ನಮ್ಮ ದೇವ್ರ ಇಲ್ಲಿವರೆಗೆ ಕರ್ಕೊಂಬಂದಿಗ. ಇನ್ನು ಅಂದ್ರಾಳಲ್ಲಿ ಇಂಚ ಬೆಳಗಕ್ಕೆ ಹೋಗ್ಬೇಕಂತ ಅವ್ರು ಆಳದ ತಕ್ಕನ ಕರ್ಕೊಂಬಂದ, ಹಳ್ಳ ದಾಟಬೇಡ ಅಷ್ಟೇ ದೇವ್ರು. ಎಲ್ಲೆಲ್ಲಿ ಇಂಚ ಕರ್ಕೊಂಬಂದನ, ಆ ಕಡೆ ದೂರ ಹೈದ್ರಾಬಾದ್ ಇಂಚ ಕರ್ಕೊಂಬಂದನ, ಅಲ್ಲೆಲ್ಲಿಂಚ ನಡ್ಕಂತ ಬಂದ್ರ ಊಟ ಬೇಕಾ ಊಟ ಕೊಟ್ಟನ, ನೀರ್ ಬೇಕಾ ನೀರ್ ಕೊಟ್ಟನ, ಶತ್ರುಗಳು ಬಂದ್ರ ಯುದ್ಧ ಮಾಡಿ ಜಯ ಕೊಟ್ಟನ. ಎಲ್ಲವನ್ನು ಮಾಡ್ಕೊಂತ ಬಂದು ಅಂದ್ರ ಹಳ್ಳ ತಗೊಂಡು ಬಂದ್ರ, ಹಳ್ಳ ದಾಟಿದ್ರ ಬಳ್ಳರ ಕಾಲಿರ್ಬೇಕು, ಹಳ್ಳ ದಾಟಬೇಡ ಮೋಶ ಅಂತ ಅಷ್ಟೇ. ನಿನಗೈತಾ ಹೇಳಿದ ಮಾತು ಕೇಳಲ್ಲ ಮನ್ಸೈತಾ? ಹಲ್ಲೆಲೂಯಾ. ದಾಟಬೇಡ ಹಳ್ಳ ಅನ್ನಷ್ಟೇ. ಮತ್ತೇನ್ ಮಾಡ್ಬೇಕು ಪ್ರಭಾ? ಇಲ್ಲೇ ನೀನು ಸತ್ತು ಹೋಗ್ಬೇಕಷ್ಟೇ, ಇಲ್ಲೇ ನಿನ್ ದೇಹ ಬಿಟ್ಟು ಬಿಡ್ಬೇಕು. ಮತ್ತೆ ನಾಯಕ ಯಾರು? ಯೆಹೋಶುವನಲ್ಲ, ಆತನಿಗೆ ಪಟ್ಟ ಕಟ್ಟು, ಆತ ನಡೆಸ್ಕೊಂಡು ನಿನ್ ಸಂಗಡಿದ್ದಾಗ ನಾನು ಆತನ ಸಂಗಡ ಇರ್ತಂತೆ. ಹಲ್ಲೆಲೂಯಾ. ಯಥಾರ್ಥವಂತರ ಸಂಗಡ ದೇವರಿರ್ತಾನೆ. ಎರಡನೇದು ಆತ್ಮ ಭಾರ ಇರುವರ ಸಂಗಡ ದೇವರಿರ್ತಾನೆ. ಮೂರನೇದು ದೇವರ ಮಾತು ಕೇಳುವರ ಸಂಗಡ ದೇವರಿರ್ತಾನೆ. ಹಲ್ಲೆಲೂಯಾ. ಆಯ್ತಾ? ದೇವ್ರ ಮಾತು ಕೇಳೋದಾಯ್ತಾ? ದೇವ್ರ ಮಾತು ತೂಚ ತಪ್ಪದ ಹೆಂಗ ಬರೋದು? ಹಿಂಗ ಅಸಲಿ ದೇವ್ರ ಕೀಟ ಕೆರೆ ಹಿಂಗ ಮೊದಲು ಈ ನಾನು ನಮ್ಮ ಅಪ್ಪನ ಮಾತು ಕೆರೆ ಅಂದ್ರೆ ಎಲ್ಲ ನನ್ನ ನಾನು ನಮ್ಮ ಅಮ್ಮನ ಮಾತು ಕೆರೆ, ನಾನು ನಮ್ಮ ಅಣ್ಣನ ಮಾತು ಕೆರೆ, ನಾನು ನಮ್ಮ ಪಾಸ್ಟರ್ ಮಾತು ಕೆರೆ,
ಹಂಗಂದ್ರಿಗೆ ನಾ ದೇವ್ರಿಗೆ ಸಂಗಡ ಅರ್ಥ ಅದೇ ಹೇಳಿ ಸಾರಿ. ನಿಮ್ಮ ಅಪ್ಪನ ಮಾತು ಮೀರಿ, ನಿಮ್ಮ ಅಮ್ಮನ ಮಾತು ಮೀರಿ, ನಿಮ್ಮ ಅಣ್ಣನ ಮಾತು ಮೀರಿ, ಸಭೆಯ ಪಾಸ್ಟರ್ ಮಾತು ಮೀರಿ ನನ್ನ ಹತ್ರ ದೇವ್ರ ಹತ್ರ ಅಂದ್ರೆ ದೇವ್ರ ಹತ್ರ ಖಚಿತವಾಗಿ ಯಾವ್ದು ಯಾರು. ಹಲ್ಲೆಲೂಯಾ. ಯಾಕೆ ಗೊತ್ತಾ? ದೇವರು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞಕ್ಕೆ ಮೆಚ್ಚಕ್ಲಕ್ಕ ಮಾತು. ಹಲ್ಲೆಲೂಯಾ ಸಾರಿ. ವಿಧೇಯತ್ವ ಅಂದ್ರೆ ಏನು? ಮಾತು ಕೇಳುವುದೇ ನಿನಗೆ ದೇವರಿಗೆ ಸಾಕಂತ. ಫಸ್ಟ್ ಮಾತು ಕೇಳಪ್ಪ, ಆಮೇಲೆ ನಿನ್ನದು ಎರಡನೇ ಕೆಲಸ ಅಂತಂತವಲ್ಲ ಅದು. ಮಾತು ಕೇಳ ಫಸ್ಟ್. ಪಾಸ್ಟ್ರು ಏನ್ ಹೇಳ್ತಾನ ಅದನ್ನ ಪ್ರಾಕ್ಟೀಸ್ ಅಷ್ಟೇ. ಮಂಗಳವಾರನ, ಬುಧವಾರನ, ಅಮಾವಾಸ್ಯನ, ಹುಣ್ಣಿಮೆನ, ಹಬ್ಬ ಏನೋ ಬಿಟ್ಟು ಅಸಲಿ ಹಿಂಗ ಮಾಡಂತ ಪಾಸ್ಟರ್ ಹಂಗ ಮಾಡಷ್ಟೇ. ಅಷ್ಟೇ ಹೊರತಾಗಿ ಬೇರೆ ಸೊಲ್ಯೂಷನ್ ತಗೊಂಡು ಆಮೇಲೆ ಬಂದು ಪಾಸ್ಟರ್ ಹತ್ರ ಮಾತಾಡಿ ಮಾಡ್ರೆ ಯಥಾರ್ಥ ಎಲ್ಲದು ನಿನ್ನ ಪ್ಲಾನು. ಹಲೋ, ಪ್ಲಾನ್ ಅಂದ್ರೆ ಏನ್ ಗೊತ್ತಾ? ಇದ್ದಕ್ಕಿದ್ದಂಗೆ ಡೈರೆಕ್ಟರ್ ಬಂದು ಪಾಸ್ಟರ್ ಹತ್ರ ನೀನ್ ಹೇಳ್ತಿಯಲ್ಲ, ಫಾಸ್ಟೇ ನಾನು ಮನೆ ಕಟ್ಟಬೇಕು ಅನ್ಕೊಂಡಿನಿ, ಫಾಸ್ಟೇ ನಾನು ಮದುವೆ ಮಾಡ್ಬೇಕು ಅನ್ಕೊಂಡಿನಿ, ಫಾಸ್ಟೇ ನಾನು ಗಾಡಿ ತಗೋಬೇಕು ಅನ್ಕೊಂಡಿನಿ, ನಾನು ಇಂದ ಊರಿಗೆ ಹೋಗ್ಬೇಕು ಅನ್ಕೊಂಡಿನಿ. ಪಾಸ್ಟರ್ ಪ್ರಾರ್ಥನೆ ಮಾಡಿ ಏನು ಮಾಡಂತನೋ ನೀನು ಮಾಡು. ಅದು ಪಾಸ್ಟರ್ ಮಾತಲ್ಲ, ದೇವರ ಮಾತಂತ ನೀನು ಮಾಡು. ನಿನ್ನ ಕೆಲಸ ಸಫಲವಾಗಿದ್ರೆ ಒಂದು ಪಾಸ್ಟರ್ ಕೇಳು. ಪಾಸ್ಟರ್ ಮಾಡ್ತಾನೆ ಹೋಗಿ ದೇವ್ರ ಹತ್ರ ಕೇಳ್ತಾನೆ ಅಷ್ಟೇ. ಹಲ್ಲೆಲೂಯಾ. ಮತ್ತೆ ಸೊತ್ತೋದ್ರೆ ಸೊತ್ತೋಗ್ಬಿಡ ಅಷ್ಟೇ. ಹಲ್ಲೆಲೂಯಾ. ಅದಕ್ಕಂದ್ರೆ ನಾಳೆ ಆಗ್ಲಿ ಏನ್ ಮಾಡ್ಬೇಕು ನಾವು? ಅಷ್ಟೇ ಅಲ್ವಾ? ಯಾರು ಊಟ ಮಾಡ್ಕೊಂಡಂತು ಅಷ್ಟೇ. ಇದೇ ನಾನು ಡೈರೆಕ್ಟರ್ ಹೇಳೋದು ನಿಮಗೆ. ದೇವರ ಮಾತು ಕೇಳುವವರ ಸಂಗಡ ದೇವರ ಮನುಷ್ಯರ ಮಾತು ಕೇಳುವವರ ಸಂಗಡ ಯಾರಿರ್ತಾರೆ? ಮನುಷ್ಯರು ಇರ್ಬೋದು, ಇಲ್ಲ ನಿನಗೆ ಅನುಕೂಲವಾಗಿರುವಂತ ಎಲ್ಲ ಸಮಸ್ಯೆಗಳಿರ್ಬೋದು, ಅದು ನನಗೆ ಗೊತ್ತಿಲ್ಲ. ನೀನ್ ದೇವರ ಮಾತು ಕೇಳಿದ್ರೆ ದೇವರ ಸಂಗಡ ಒಂದೇ ಮಾತಾಡೋಣ. ಯೋರ್ಧಾಮ್ ನೀನ್ ದಾಟಬೇಡ ಮೋಶೆ ಅಷ್ಟೇ. ಆಯ್ತು ಪ್ರಭು, ಏನೋ ಕ್ವಶನ್ ಕೇಳೋಣ. ಪ್ರಭು ನಾನೇನು ಓದ್ನಂತ ಹೇಳಿದ್ದ ಐಗುಪ್ತ ದೇಶದಿಂದ ನೀನೇ ಕರ್ತು ಇರುವಾತನ ಕಳ್ಸನಂತ ಹೇಳಿ ಅವ್ರನ್ನ ಕರ್ಕೊಂಬರಂಗ್ ಮಾಡಿ, ಫರೋಹನ ಸಂಗಡ 10 ಅದ್ಭುತಗಳು ಮಾಡಿ, ಕೆಂಪು ಸಮುದ್ರ 2 ಭಾಗ ಬರಂಗ್ ಮಾಡಿ, ಅವ್ರಿಗೆ ನೀರು ಬೇಕಾದಾಗ ಬಂಡೆ ಒಡೆ ಬಡ್ದಿಗಿ, ಆಹಾರ ಬೇಕಾದಾಗ ಪರಲೋಕದಿಂದ ಮನ್ನ ಸುರಿಸಿಗಿ, ಜನರು ಅಮೆರಿಕರ ಅಡ್ಡ ಬಂದಾಗ ಯುದ್ಧ ಮಾಡಿ ಜಯಿಸಿಗಿ, ಇಷ್ಟೆಲ್ಲ ಮಾಡಿದ್ರೆ ನನ್ನೇ ಹೋಗ್ಬೇಡಂತಿ ಪ್ರಭು. ನಾನು ಸ್ವಲ್ಪ ಆಶೀರ್ವಾದ ಪಟ್ಟಣ ನೋಡ್ಬೇಕು ಪ್ರಭು. ಇಷ್ಟು ಕನ್ನ ಕರ್ಕೊಂಬಂದಿಗೆ ಇವಾಗ ಬ್ಯಾಡ ಅಂತೀಯಲ್ಲ, ಇವಾಗ ನನ್ನ ಇನ್ನೂ ತೂಕ್ತಿಯಲ್ಲ, ಇವಾಗ ನನ್ನ ಕೈ ಅಡ್ಡ ಇತ್ತಲ್ಲ ಅಂತಿದ್ದೀವಿ. ನಾನು ನೀನಾಗಿದ್ರೆ ನಾನು ಕೂಡ ಅಂತಿದ್ದೆ. ಆಗಿನ ಕಾಲದಲ್ಲಿ ನಾನಿದ್ರು ನಾನು ಅಂತಿದ್ದೆ, ಏನ್ ಪ್ರಭು ಇಷ್ಟೆಲ್ಲ ನಾವು ಮಾಡಿ ನಮ್ಮನ್ನ ಸ್ಟೇಜ್ ಬರ್ಲಿ ಬಾಯಿ ರಿಯಲ್ ನಾನು ಮಾತಾಡೋದು. ಇಲ್ಲಿ ನಿಂತ್ಕೊಂಡೆ ಡೂಪ್ಲಿಕೇಟ್ ಮಾತಾಡೋದು ಬೇಕಾದ್ರೆ ಅಲ್ಲಿ ಹೊರಗೆ ನಿಂತ್ಕೊಂಡ ಸ್ವಲ್ಪ ಏನೊಂದು ಮಾತಾಡೋದು. ನಾವು ಇಷ್ಟು ರೆಡಿ ಮಾಡಿ ಮೈ ಪೇ ಕೊಟ್ಟು ಎಲ್ಲ ಸಿದ್ಧತೆ ಮಾಡಿ ನಮ್ಮನ್ನ ಸ್ಟೇಜ್ ಹತ್ಕೊಳಕ್ಕಂತ ನಮ್ಮ ಮಕ್ಕಳನ್ನ ನಿಮ್ಮ ಮಕ್ಕಳನ್ನೇ ಮತ್ತೆ ಹೊರಗಡೆ ಅಲ್ಲಿ ಬೀದಿಗೆ ಹಾಕಿ ಕುತ್ಕೊಂಡ್ರನ್ನ ನಿಮ್ಮ ಮಕ್ಕಳಿಗೆ ಹೇಳೋದು ನಾನು ಹತ್ಬೇಡ್ರ ಅಷ್ಟೇ. ಪಾಸ್ಟರ್ದ ಅಲ್ಲ, ದೇವರದು. ಹಲ್ಲೆಲೂಯಾ. ಪಾಸ್ಟರ್ದಲ್ಲ, ದೇವರದು. ನಾನು ನೀನು ದೇವ್ರ ಮಾತು ಕೇಳಿದ್ರೆ ಬದುಕುತ್ತೀವಿ, ಜೀವಂತವಾಗಿರುತ್ತೀವಿ, ಆಶೀರ್ವಾದ ಹೊಂದುತ್ತೀವಿ, ಅಭಿಷೇಕ ಹೊಂದುತ್ತೀವಿ, ಆರೋಗ್ಯದಲ್ಲಿ ಇರುತ್ತೀವಿ, ಆಶೀರ್ವಾದವಾಗಿರ್ತೀವಿ, ಅಂದವಾಗಿರ್ತೀವಿ, ಆತ್ಮಿಕವಾಗಿರ್ತೀವಿ. ಪಾಸ್ಟರ್ದಲ್ಲಿ ಬ್ಯಾಕ್ಗ್ರೌಂಡ್ ಗೊತ್ತಿರಲ್ಲ. ಪಾಸ್ಟರ್ ಹೆಂಗ್ ಬಿಟ್ಟನ ಹೇಗ್ ಬೆಳಗ ಐ ಡೋಂಟ್ ಕೇರ್. ದೇವರಿಗೆ ನೀನ್ ಹೆಂಗ್ ಹುಟ್ಟಿಗೋ, ಎಷ್ಟು ಜನಕ್ಕೆ ಹುಟ್ಟಿಗೋ, ಎಷ್ಟು ಜನಕ್ಕೆ ಹುಟ್ಟಿಸ್ಕೊಂಡಾಳೋ ಅದು ಬೇಕಾಗಿಲ್ಲ ದೇವ್ರಿಗೆ. ಇವಾಗ ನೀನು ಹೆಂಗದಿಗೆ ಅದು ಬೇಕು ದೇವರಿಗೆ. ಹಲ್ಲೆಲೂಯಾ. ಇವಾಗ ಹೆಂಗದಿಗೆ ನೀನು ಅದು ಬೇಕು ದೇವರಿಗೆ. ದೇವ್ರ ಮಾತು ಕೇಳ್ತೀಯಾ? ಹೋಗಿ ಪಂಚಾಂಗ ಕೇಳ್ಕೊಂಡ್ ಬರ್ತೀಯ? ಮಾತಾಡಿ. ಇವಾಗ ದೇವ್ರ ಮಾತು ಕೇಳಿದ್ರೆ ದೇವ್ರ ಹತ್ರ ವಾಸ ಮಾಡ್ತೀವಿ. ಪಂಚಾಂಗ ಕೇಳ್ಕೊಂಬಂದ್ರೆ ದೇವುಗಳ ಹತ್ರ ಇರ್ತೀವಿ, ದೇವ್ರ ಹತ್ರ ಅಲ್ಲ. ಹಲ್ಲೆಲೂಯಾ. ರಹಬಳ ಹೇಳ್ರಿ ಸೂಳ್ಳೆ, ರೂತಳ ಹೇಳ್ರಿ ಗಂಡ ಸತ್ತಯ್ಯಮ್ಮ, ತಾಮರ ಹೇಳ್ರಿ ಮಾವನ ಹತ್ರ ಗರ್ಭಿಣಿ ಆಗಿರೋಯಮ್ಮ. ಅವ್ರನ್ನೆಲ್ಲ ತಗೊಂಡು ಎಲ್ಲಿಟ್ಟನ್ ಗೊತ್ತಾ? ಯೇಸು ಕ್ರಿಸ್ತರ ವಂಶಾವಳಿಯಲ್ಲಿ ಸೇರ್ಸನ. ಯಾಕೆ ಗೊತ್ತಾ? ಈ ಲೋಕಕ್ಕೆ ಬೇಡವಾಗಿರುವರು, ದೇವರಿಗೆ ಬೇಕಾಗಿರುವರು.
ಯಥಾರ್ಥವಾಗಿ ಬದುಕು. ವಾಕ್ಯ ಅರ್ಥ ಆಗಲಿಲ್ಲ, ನಿನ್ನ ಪಾಡು ನಿನ್ನ ಬದುಕು. ಒಂದು ದಿವಸ ಸಾಯ್ತಿಗೆ, ನಾನು ಸಾಯ್ತೀನಿ, ದೇವ್ರ ಮುಂದೆ ಅವ್ರು ನಿಂತ್ಕೊಳ್ತೀನಿ. ನಾನು ಉತ್ತರ ಕೊಡ್ಬೇಕಾದ್ರೆ ನಾನು ಉತ್ತರ ಕೊಡ್ತೀನಿ, ನೀನು ಉತ್ತರ ಕೊಡ್ಬೇಕಾದ್ರೆ ನೀನು ಉತ್ತರ ಕೊಡ ಅಷ್ಟೇ. ನೋ ಅಡ್ಜಸ್ಟ್ಮೆಂಟ್. ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ತೇನೆ ನಾವು ಪಾಕ್ಸ್ಗಳು, ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳಕ್ಕಿಲ್ಲ. ಅಲ್ಲಿ ದೇವ್ರು ನಮ್ಮನ್ನ ಅಡ್ಜಸ್ಟ್ ಮಾಡ್ತಾರೆ ಅಷ್ಟೇ. ಕೈ ಎತ್ಕೊಂಡು ಸಾರಿ. ದೇವರ ಮಾತು ಕೇಳುವವರ ಸಂಗಡ ದೇವರು ಇರ್ತಾನೆ. ಆದಿಕಾಂಡ 39ನೇ 2ನೇ ವಚನ. ಆದಿಕಾಂಡ 39 2ನೇ ವಚನ ಹೋದ್ರಪ್ಪ. ಯೆಹೋವನು ಯೋಸೇಫನ ಸಂಗಡ ಇದ್ದದರಿಂದ ಅವನು ಏಳಿಗೆಯಾಗಿ ಐಗುಪ್ತನಾದ ತನ್ನ ದಣಿಯ ಮನೆಯೊಳಗೆ ಸೇವಕನಾದನು. ಯೆಹೋವನು ಸಾಕು ಒಂದೊಂದು 39 2 ಓದು. ಯೆಹೋವನು ಯೋಸೇಫನ ಸಂಗಡ ಇದ್ದದರಿಂದ. ಸಾಕು. ಯಾರ ಸಂಗಡ ಇದ್ದಪ್ಪ? 3ನೇ ವಚನ ಓದು. ಯೆಹೋವನು ಯೋಸೇಫನ ಸಂಗಡವಿದ್ದು. ಸಾಕು. 21ನೇ ವಚನ ಓದು. ಆದರೂ ಯೆಹೋವನು ಯೋಸೇಫನ ಸಂಗಡ ಇದ್ದು. ಸಾಕು. ಯಾರ ಸಂಗಡ? ದೇವರು ಏಸೇಬೇಲನ ಅವ್ರ ಅಪ್ಪನ ಮನೆಗಿಲ್ಲ, ಅವ್ರ ಅಣ್ಣರ ಹತ್ರ ಇಲ್ಲ, ಅವ್ರ ಊರಾಗಿಲ್ಲ, ಅವ್ರ ಬಂಧು ಬಳಗ ಹತ್ರ ಇಲ್ಲ, ಅವ್ರ ಮನೆಯಾಗಿಲ್ಲ, ಅವ್ರ ಓಣ್ಯಾಗಿಲ್ಲ. ಈಜಿಪ್ಟ್ನಲ್ಲಿ ಬಾನಿಸಾಗಿದ್ದವ, ಈಜಿಪ್ಟ್ನಲ್ಲಿ ಕಸ ಬೆಳಿತಿದನ, ಈಜಿಪ್ಟ್ನಲ್ಲಿ ಮನೆಗಳ ಕೆಲಸ ಮಾಡ್ತಾನ. ತಂದೆ ತಾಯಿ ಇದ್ದಿದ್ರು, ಅಣ್ಣ ತಮ್ಮಂದಿರು ಇದ್ದಿದ್ರು. ದೇವರು ಆತನ ಸಂಗಡ ಇದ್ದಾನೆ. ಹಲ್ಲೆಲೂಯಾ. ನನ್ನ ದೇವರು ಯೋಸೇಫನ ಸಂಗಡ ಇದ್ದಕ್ಕೋಸ್ಕರವೇ ಆತನ ಹಂತವಾಗಿ ಪ್ರಧಾನ ಮಂತ್ರಿಯನ್ನಾಗಿ ಮಾಡಿ ಈಜಿಪ್ಟಕ್ಕ. ನಿನ್ ಸಂಗಡ ಯಾರದರ? ನಿನ್ ಸಂಗಡ ಯಾರದರ? ದೇವರದನ. ದಾವೀದ ಹೇಳ್ತಾನ, ನಿಶ್ಚಯವಾಗಿ ದೇವರು ನನ್ನ ಸಂಗಡ ಇದ್ದಾನೆ ಅಂತ ಹೇಳಿ ಮಾತು ಹೇಳ್ಬಂದ್ರೆ ನೀವು ಆ ಮಾತನ್ನ ಧೈರ್ಯವಾಗಿ ಆ ಮಾತು ಹೇಳ್ಬೇಕಂದ್ರೆ ವಕ್ರ ಬುದ್ಧಿ. ಇದು ಪಾಯಿಂಟ್. ತಾರುಮಾರು ಏನ್ ಬೇಕಾದ್ರೂ ಮಾಡ್ಬೋದು, ಏನ್ ಬೇಕಾದ್ರೂ ಪಾಲಿಸ್ ಮಾಡ್ಬೋದು. ನಾವು ಒತ್ತಡಕ್ಕೆ ಇರ್ತಿರ್ತೀವಲ್ಲ, ನಾನು ಹೇಳ್ತಿರ್ತೀನಿ ಯಾವಾಗ ಬೇಕರಿ ಗಣೇಶ್ ಹೇಳ್ತಿರ್ತೀನಿ, ಅಣ್ಣ ಮ್ಯಾಗ ಕ್ರೀಮ್ ಹಾಕ್ಬೇಡಣ, ಬರೇ ಕೇಕೆ ಕೊಡು. ಯಾವ ಬರ್ತಡೇ ಅಣ್ಣ ಇದಕ್ಕ ಕೇಕ್ ಹಾಕಿದ್ರೇನೆ ವಜಾ ಬರೋದು. ಎದಕ್ಕ ಕೇಕ್ ಹಾಕ್ತಾರೆ ಗೊತ್ತದ? ಕ್ರೀಮ್ ಹಾಕ್ತಾರೆ. ಎದಕ್ಕೆ ಹಾಕ್ತಾರೆ? ಬರೇ ಬ್ರೆಡ್ ಕೂಡ ಡಬಲ್ ಕೊಡ್ಬೇಕಾಗ್ತದೆ. ಕ್ರೀಮ್ ಹಾಕಿರೋದ ಅದಕ್ಕಿಂತ ವಜಾ ಬರುತ್ತೆ. ಅವ್ರು ಏನ್ ಮಾಡ್ತಾರೆ? ಮೇಕಪ್ ಮಾಡ್ತಾರ. ಕ್ರೀಮ್ ಹೆಂಗ್ ತಯಾರು ಮಾಡ್ತಾರೆ ಗೊತ್ತಾ? ಕೋಲ್ಡ್ ಎತ್ತಿನ ಒಳಗಡೆ ಇರೋದು ಕೈ ಕೊಟ್ಟು ಅದ್ರ ಕಲರ್ ಮಿಕ್ಸ್ ಮಾಡಿ ಮಾಡ್ತಾರ. ಅದನ್ನ ತಿನ್ಬಾರ್ದು ಗೊತ್ತಾ? ಆದ್ರೆ ನಮ್ಮ ಹುಡುಗರೆಲ್ಲ ಅದಕ್ಕೆ ಬಡ್ದಾಡ್ತಿರ್ತಾರೆ. ಕೇಕ್ ಯಾವಾಗ ನೋಡಿಲ್ಲ. ಹೆಚ್ಚು ದಿನ ಆಯುಷ್ಯವಾಗಿ ದೇವ್ರು ಕೊಟ್ಟಿರುವಂತ ದೇಹ ಇದು. ಯಾರು ಕೊಟ್ಟಿರೋಂಥ ದೇಹ? ದೇವ್ರು ಕೊಟ್ಟಿರೋ ದೇಹ. ಬರೇ ಪಾಪ ಮಾಡೋದು ಮಾತ್ರ ಅಲ್ಲ, ತಿನ್ನುವುದರಲ್ಲಿ ಕೂಡ ಈ ಪಾಪ ಮಾಡ್ಬಾರ್ದು ನಾವು. ಅಲ್ಲೆಲ್ಲೂ ಹೇಳೋದು ಸಾರಿ. ಹೆಚ್ಚು ಯಾರು ಸಿಗತ್ತೋ ಯಾರಿಗಿಲ್ಲ ಮಾತು. ಸಿಕ್ಕಿದ್ರೆ ಸ್ತೋತ್ರ, ಸಿಗ್ಲಿಲ್ಲಂದ್ರೆ ಅಷ್ಟೇ. ಆದಿಕಾಂಡ 26-28 ಹೋದ್ರಿ. ಆದಿಕಾಂಡ 26-28. ಯೆಹೋವನು ನಿನ್ನ ಸಂಗಡ ಇದ್ದಾನೆ. ಯಾರ ಸಂಗಡ? ಹೋದಪ್ಪ. ಯೆಹೋವನು ನಿನ್ನ ಸಂಗಡ ಇದ್ದಾನೆಂದು ಎಂದು ನಮಗೆ ಸ್ಪಷ್ಟವಾಗಿ ಗೊತ್ತಾಯ್ತು. ಕಂಡು ಬಂದಿದ್ದರಿಂದ ನೀನು ನಾವು ಒಬ್ಬರಿಗೊಬ್ಬರು ಏನ್ ಮಾಡ್ಕೊಳ್ಳೋಣ? ಪ್ರಮಾಣ ಪೂರ್ವಕವಾಗಿ ಒಡಂಬಡಿಕೆ ಮಾಡಿಕೊಳ್ಳೋಣ ಎಂದು ಆಲೋಚಿಸಿದವಂತ ಹೇಳ್ತಾರೆ ಮಾತು. ಹಲ್ಲೆಲೂಯಾ. ಆಲ್ರೆಡಿ 3 ಬಾವಿ ತೋಡ್ಸನ ಇಸಾಕ. ಎಷ್ಟು ಬಾವಿ ಅಮ್ಮ? ಯಾರು? 3 ಬಾವಿ ತೋಡ್ಸನ ಇಸಾಕ. ಜಗಳ ಯಾರ್ದನ ಕಣ್ಣಿಗೆ ಜಾಗ, ಯಾರ್ದನ ಕಣ್ಣಿಗೆ ಇದು ಸ್ಥಳ, ಯಾರ್ದನ ಕಣ್ಣಿಗೆ ಅದ. ಜಗಳಾಡ್ದಂಗಲ್ಲ ಪುಟ್ಟನ ಮುಂದಕ್ಕೆ ಹೋಯ್ನ. ಮತ್ತೆ ಬಾವಿ ತೋಡಿಸದನ ನೀರು ಬರ್ತಾನೆ ಇದಾವ. ಶತ್ರುಗಳು ಬಂದು ವಶ ಮಾಡಿಕೊಳ್ತಾರಂತ. ಯಾರ ಹತ್ರ ಜಗಳ ಆಡ್ತಾ ಇಲ್ಲ ಇಸಾಕ ಸುಮ್ಮನೆ ಮುಂದಕ್ಕೆ ಹೋಗ್ತದನ. ಬಾವಿ ತೋಡಿಸ್ತಾನ, ಮತ್ತೆ ನೀರು ಸಿಗ್ತಾವ. ಅವಾಗ ಜನರ ಅನ್ಕೊಂಡ್ರೆ ತಲೆಲಿಂಗ ನಾವು ನೀರು ಬಾವಿ ತೋಡ್ಸೋಕೆ ನೀರು ಬರ್ತಾ ಅನ್ಕೊಂಡಿವಿ. ಅಸಲಿ ಮುಖ್ಯವಾಗಿ ಬಾವಿ ತೋಡ್ಸೋ ನೀರೆಲ್ಲ ಬರ್ತಾ ಇರೋದು ದೇವರೇ ಆತನ ಸಂಗಡ ಇದ್ದಾನೆ, ಅದಕ್ಕೋಸ್ಕರ ನೀರು ಬರ್ತಾ ಇದೆ. ದೇವರು ನಮ್ಮ ಸಂಗಡ ಇದ್ರೆ ನಮ್ಮ ಪ್ರಾರ್ಥನೆ, ನಮ್ಮ ಕೆಲಸ,
ನಮ್ಮ ಭಾರ, ನಮ್ಮ ಚಿಂತೆ, ನಮ್ಮ ಆಯುಷು, ನಮ್ಮ ಅಭಿಷೇಕ ಎಲ್ಲ ಯಾರ ಹತ್ರ ಐತೆ ಹೇಳ್ರಿ? ದೇವ್ರ ಹತ್ರ ಐತೆ. ಅದಕ್ಕೋಸ್ಕರವೇ ಇದನ್ನು ದೂರ ಮಾಡ್ಕೊಳ್ಳೋದ್ ಬೇಡ, ಸ್ನೇಹ ಮಾಡ್ಕೊಳ್ಳೋದಂತೆ. ಅದಕ್ಕೋಸ್ಕರವೇ ದೇವ್ರು ಯಾರ ಸಂಗಡ ಇರ್ತಾನಂತಂದ್ರೆ ವಾದ ಮಾಡೋರತ್ರಲ್ಲ, ವಾದನ ಬಿಟ್ಟು ಮುಂದಕ್ಕೆ ಯಾರು ಹೋಗ್ತಾರೋ ಅವ್ರ ಸಂಗಡ ದೇವ್ರು ಬರ್ತಾನಂತೆ. ಹಲ್ಲೆಲೂಯಾ. ಅದಕ್ಕೋಸ್ಕರವೇ ಇದಕ್ಕೆ ನಾನು ಇಟ್ಟಿರುವ ಹೆಸರು ಗೊತ್ತಾ? ದೇವರು ನಿನ್ನ ಸಂಗಡ ಇದ್ರೆ ಶತ್ರುಗಳು ಕೂಡ ಮಿತ್ರರಾಗ್ತಾರಂತ. ಹೇಳ್ರಿ, ದೇವ್ರ ನಿನ್ನ ಸಂಗಡ ಇದ್ರಮ್ಮ ಶತ್ರುಗಳು ಕೂಡ ಮಿತ್ರರಾಗ್ತಾರ. ಮನೆಯಲ್ಲಿಯಾ? ಎಸ್. ನೀನು ಜಗಳ ಮಾಡ್ಬೇಡಮ್ಮ, ನೀನು ವಾದ ಮಾಡ್ಬೇಡ, ಸುಮ್ಮನೆ ಮುಂದಕ್ಕೆ ಹೋಗ್ತಾರೆ ನೀನು ಕೆಲಸ ಮಾಡ್ಕೊಂತ, ಸುಮ್ಮನೆ ಮುಂದಕ್ಕೆ ಹೋಗ್ತಾರೆ ನೀನು ಕೆಲಸ ಮಾಡ್ಕೊಂತ. ಅಯ್ಯೋ, ಎಷ್ಟು ಬಾಧೆ ಪಡಿಸ್ತೀವಿ, ಎಷ್ಟು ಹಿಂಸೆ ಪಡಿಸ್ತೀವಿ, ಎಷ್ಟು ನೋವು ಪಡಿಸ್ತೀವಿ, ಎಷ್ಟೆಲ್ಲ ನಾವು ದೂಷಣೆ ಮಾಡ್ತೀವಿ. ಈ ಸುಮ್ಮನೆ ಅಂತಂದ್ರೆ ಸುಮ್ಮನೆ ಇರೋದು ನಿನ್ನ ನೋಡಲ್ಲ, ದೇವರು ನೋಡಿ. ಹಲ್ಲೆಲೂಯಾ. ನೀನ್ ಸುಮ್ಮನೆ ಹೋಗ್ತಾ ಇರೋ, ಯಾರೆಲ್ಲ ಶತ್ರುಗಳಾಗಿದ್ದಾರೋ ನಿನಗೆ ದೇವರು ಮಿತ್ರರನ್ನಾಗಿ ಮಾಡ್ತಾನೆ. ಹಲ್ಲೆಲೂಯಾ. ನೀನೇ ವಾದ ಮಾಡಕ್ ನಿಂತ್ಕೋಬೇಡ. ಅವ್ರೇನೋ ಒಂದು ಮಾತಂದ್ರೆ ಅಂತೇಳಿ ನೀನೇ ಜಗಳ ಮಾಡಬೇಡ. ಎದಕ್ಕಂದ್ರೆ ನಿನ್ನ ಪಕ್ಷವಾಗಿರುವಾತನಿದ್ದಾನೆ, ನಿನಗೆ ನಿನ್ನ ಪಕ್ಷವಾಗಿದ್ದು ವಾದ ಮಾಡತಕ್ಕಿದ್ದಾನೆ. ಅದಕ್ಕೋಸ್ಕರ ಇಸ್ರಾಯೇಲ್ ಜನರಿಗೆ ಮೋಶೆ ಹೇಳುವಾಗ, ನೋಡು ನೀನು ದಾಟಿ ಕರ್ಕೊಂಡು ಹೋಗು, ಆಮೇಲೆ ನಾನು ಯೋಶುವನಿಗೆ ಹೇಳ್ತಂದಾಗ ಇಸ್ರಾಯೇಲ್ ಸಂಗಡ ಯಾರಿದ್ದು ಗೊತ್ತಾ? ದೇವರಿದ್ದ. ಮೋಶೆ ಸಂಗಡ ದೇವರಿದ್ದ, ಯೋಶುವನ ಸಂಗಡ ದೇವರಿದ್ದ, ಯೋಸೇಫನ ಸಂಗಡ ದೇವರಿದ್ದ, ದಾವೀದನ ಸಂಗಡ ದೇವರಿದ್ದ, ಅಪೊಸ್ತಲನಾದ ಪೌಲನ ಸಂಗಡ ದೇವರಿದ್ದ. ಇವತ್ತು ನಿನ್ನ ಸಂಗಡ ನನ್ನ ಸಂಗಡಗಳ ದೇವರೇ ಕಷ್ಟವತ್ತಾಗಿ ಬೇರೆ ಇರಬಾರ್ದು, ಬೇರೆ ಇರಬಾರ್ದು ಬ್ರದರ್ ಮಕ್ಕಳೇ.